ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ರಾಮ ಅಂದ್ರೆ ಪರಶುರಾಮ ಮತ್ತು ಭೀಷ್ಮ ಇಬ್ರು ಕೂಡ ಕುರುಕ್ಷೇತ್ರದಲ್ಲಿ ಭೇಟಿಯಾಗಿದ್ದಾರೆ. ನಾರಾಯಣ ಭೇಟಿಯಾಗಿ ಇವನು ಸತ್ಕಾರ ಎಲ್ಲ ಮಾಡಿದ್ದಾನೆ. ಭೀಷ್ಮ ಪರಶುರಾಮನಿಗೆ ಗುರು ಸ್ಥಾನದಲ್ಲಿ ಹೇಗೆ ಅವರನ್ನ ನೋಡ್ಬೇಕು. ನಾರಾಯಣ ಆ ಸತ್ಕಾರವನ್ನೆಲ್ಲ ಮಾಡಿ ಆದ್ಮೇಲೆ ಸ್ವಲ್ಪ ಮಾತುಕತೆ ಆಗುತ್ತೆ. ಇಲ್ಲ, ನೀವು ನನ್ನ ಧರ್ಮಕ್ಕೆ ಜೊತೆಗೆ ತರಬೇಡಿ, ಇಲ್ಲ ನಾನು ಹೇಳಿದಾಗ ಕೇಳಬೇಕು, ನಾನು ಗುರು, ಅದರಿಂದ ನೀನು ನನ್ನ ಶಿಷ್ಯ ಅಂದ್ಮೇಲೆ ನನ್ನ ಮಾತು ನಡೆಸ್ಬೇಕು. ನಾನು ಶಿಷ್ಯ ಆಗಿದ್ದೇನೆ ಅನ್ನೋದು ಸತ್ಯ. ನಾನು ಅದರಿಂದಾಗಿ ಇಷ್ಟೊತ್ತು ಬೇಡ್ಕೊತಾ ಇದ್ದೇನೆ. ಬೇರೆಯವರಾಗಿದ್ರೆ ಇಷ್ಟೊತ್ತು ಬೇಡ್ಕೊಳ್ಳೋ ಕಾರ್ಯಕ್ರಮ ಇರ್ತಿರ್ಲಿಲ್ಲ. ಫಸ್ಟ್ ಓಡಿಸೋದು ನಿನ್ ಕೆಲಸ ಮಾಡು ಅಂತ. ನೀವು ಗುರುಗಳಾದ್ರಿಂದಾಗೆ ನಿಮ್ಮನ್ನ ಇಷ್ಟು ಆಸ್ಥೆಯಿಂದ ಬೇಡ್ಕೊಳ್ತಾ ಇದ್ದೇನೆ. ನನ್ನ ಕ್ಷತ್ರ ಧರ್ಮವನ್ನು ಬಿಡ್ಲಿಕ್ಕೆ ಆಗುದಿಲ್ಲ, ನೀವು ಅರ್ಥ ಮಾಡ್ಕೋಬೇಕು ಅಂತ ಸುಮಾರು ಮಾತುಗಳಾಗತ್ತೆ. ಅಕೃತವರ್ಣನು ಕೂಡ ಈಗ ಅವಳು ಕೇಳಿದ್ದನ್ನ ನಡೆಸ್ಕೊಡ್ಬೇಕಾದ ನಿಮ್ಮ ಕರ್ತವ್ಯ, ಆದ್ರಿಂದಾಗಿ ನೀವು ಈಗ ಏನ್ ಮಾಡ್ತೀರಿ? ಯುದ್ಧವೋ ಅಥವಾ ಅಂಬೆಗೆನೆ ಸಮಾಧಾನ ಮಾಡಿ ಸಾಲ್ವನ್ ಜೊತೆಗೆ ಹೋಗು ಅಂತ ಹೇಳುವ ಸ್ಥಿತಿನೋ? ಅದೆಲ್ಲ ಆಗುದಿಲ್ಲ. ನನ್ನ ಮಾತು ಕೇಳಲಿಲ್ಲ ಅಂದ್ಮೇಲೆ ನಾನು ಯುದ್ಧ ಆದ್ರೂ ಮಾಡಿ ಅವನನ್ನು ಒಪ್ಪಿಸ್ತೇನೆ ಅಂತ ಯುದ್ಧ ಶುರುವಾಯಿತು. ಯುದ್ಧದಲ್ಲಿ ಇಬ್ರು ಒಬ್ರಿಗೊಬ್ರು ಕಮ್ಮಿ ಇಲ್ಲ ಅನ್ನುವ ಹಾಗೆ ಬಹಳ ಚೆನ್ನಾಗಿಯೇ ಹೋರಾಟ ಆಯ್ತು. ಆತ್ಮನಸ್ತು ತಥೋ ಸೂತಃ ಹಯಾನಾಂಚ ವಿಷಾಂಪತೆ. ಭೀಷ್ಮ ಅವರಿಗೆ ರಥ ಬೇಕಿರುವ ಕುದುರೆ ವ್ಯವಸ್ಥೆ, ಸೂತ ಏನ್ ಬೇಕೋ ಅದೆಲ್ಲ ನಾನು ಆಯುಧಗಳನ್ನು ಬೇಕಾದ್ರೂ ಕೊಡ್ತೇನೆ ಅಂತ ತಾನೇ ಸಿದ್ಧ ಮಾಡ್ತಾನೆ. ಬೇಡ, ನನ್ನ ಹತ್ರ ಎಲ್ಲ ಇದೆ ಅಂತ ಪರಶುರಾಮನ ರೆಡಿಯಾಗೇ ಬಂದಿದ್ದೇನೆ ಅಂತ ಹೇಳ್ತಾನೆ. ನಂಗೆ ಈ ತರ ಆಗತ್ತೆ ಅಂತ ಯೋಚನೆ ಇತ್ತು ಅಂತ. ಮರುದಿವಸ ಬೆಳಿಗ್ಗೆ ಯುದ್ಧಕ್ಕೆ ಇಬ್ರು ಕೂಡ ನಿತ್ಯದ ಸ್ನಾನ ಆತ್ಮಿಕಗಳನ್ನೆಲ್ಲ ಮುಗಿಸಿ ಯುದ್ಧಕ್ಕೆ ಬರ್ತಾರೆ. ಬಂದು ಯುದ್ಧದಲ್ಲಿ ತೊಡಗ್ತಾರೆ. ಯುದ್ಧದಲ್ಲಿ ತೊಡಗುವಾಗ ಅತ್ಯಂತ ತೀವ್ರವಾಗಿ ಆಕಾಶ ಎಲ್ಲ ಬಾಣಗಳಿಂದ ಮುಚ್ಚಿ, ಸೂರ್ಯೋದಯ ಆಗಿ ಸ್ವಲ್ಪ ಹೊತ್ತಿಗೆ ಕತ್ಲೆ ಆಯ್ತಾ ಅಂತನ್ನೋ ಅಷ್ಟು ಆಕಾಶ ಬಾಣದಿಂದ ಮುಚ್ಚಿ ಹೋಗಿ ಬಿಡುತ್ತೆ. ಸುತ್ತ ಇದ್ದವರಿಗೆಲ್ಲ ಗಾಬರಿ ಆಗುತ್ತೆ, ಏನಾಗ್ತಾ ಇದೆ ಇಲ್ಲಿ ಅಂತ. ಆರಂಭದಲ್ಲಿ ಭೀಷ್ಮ ನಮಸ್ಕಾರ ಮಾಡಿ ಮತ್ತೊಮ್ಮೆ ಪರ್ಮಿಷನ್ ತಗೊಂಡೇ ಯುದ್ಧಕ್ಕೆ ಬರ್ತಾನೆ. ಗುರುಗಳೇ, ನಿಮ್ಮ ಹತ್ರ ಯುದ್ಧ ಮಾಡ್ತಾ ಇದ್ದೇನೆ, ಜಯ ಸಿಗಲಿ ಅಂತ ಆಶೀರ್ವಾದ ಮಾಡಿ ಅಂತ ಆಶೀರ್ವಾದ ತಗೊಂಡೇ ಯುದ್ಧಕ್ಕೆ ಹೊರಟಿದ್ದಾನೆ. ಈ ತೀವ್ರವಾದ ಯುದ್ಧದಿಂದ ಅಸ್ತ್ರ ಸಹಸ್ರಗಳು ಒಂದರ ಮೇಲೆ ಒಂದು ನಿರಂತರವಾಗಿ ಪ್ರಯೋಗ ಆಗ್ತಾ ಬಂತು. ಅವರು ಆಗ್ನೇಯವನ್ನ ಪ್ರಯೋಗ ಮಾಡಿದರೆ ಇವನು ವಾರುಣವನ್ನ ಪ್ರಯೋಗ ಮಾಡ್ತಿದ್ದ. ಅವರು ಗಾಳಿಯನ್ನ ಪ್ರಯೋಗ ಮಾಡಿದ್ರೆ ಇವನು ಬೆಟ್ಟವನ್ನ ತಂದು ಅಡ್ಡ ಇಡ್ತಿದ್ದ. ಹೀಗೆ ಅಸ್ತ್ರಗಳಲ್ಲೇ ಪರಸ್ಪರ ವಿರುದ್ಧವಾದವುಗಳೆಲ್ಲ ಆಕಾಶದಲ್ಲಿ ತೇಲಿ ತೇಲಿ ಒಂದು ಭೀಕರ, ಅಂದ್ರೆ ಏನೋ ಪ್ರಳಯಾಂತಕವಾದಂತಹ ಘಟನೆ ನಡೀತಾ ಇದೆ ಅನ್ನುವಷ್ಟು ಪರಸ್ಪರ ಇಬ್ರು ಕೂಡ ಹೊಡೆದಾಟ, ಶಬ್ದ, ನಾದ ಎಲ್ಲ ಕೇಳಿಸ್ತಾ ಇದೆ. ಕೊನೆಗೆ ನೃತ್ಯದ್ಭಿರಿವ ಕೌರವ್ಯ ಮಾರುತ ಪ್ರತಿಮೈರ್ಗತೌ ತಥೋಹಂ ರಾಮಮಾಸಾದ್ಯ ಬಾಣವಶ್ಯೈಶ್ಚ ಕೌರವ. ದುರ್ಯೋಧನನಿಗೆ ಭೀಷ್ಮ ಈ ಕಥೆಯನ್ನು ಹೇಳ್ತಾ ಅಷ್ಟಕ್ಕೆ ಬಿಡ್ಲಿಲ್ಲ. ನಾನು ಕೂಡ ಪೂರ್ಣ ಸಿದ್ಧನಾಗಿಯೇ ಹೋಗಿದ್ದೆ. ಆದ್ರಿಂದಾಗಿ ನನ್ನ ಬಾಣದ ಪೆಟ್ಟಿಗೆ ಪರಶುರಾಮನೇ ಹಿಮ್ಮೆಟ್ಟುವಂತಾಯಿತು. 2-3 ಸರ್ತಿ ಹಿಮ್ಮೆಟ್ಟಿ ಮುಮೋಹ ಸಮರೇ ರಾಮ ಹಿಂದೆ ಸರಿದ. ಭೂಮೋ ನಿಪಪಾತಃ, ಕೆಳಕ್ಕೆ ಬಿದ್ದ. ಆಗ ಇಡೀ ಋಷಿಗಳ ಕುಲ ಎಲ್ಲ, ನಮ್ಮ ಗುರುಗಳನ್ನು ಅಡ್ಡ ಆಗ್ತಾ ಇದ್ದಾನೆ ಇವನು, ನಾವೆಲ್ಲ ಸೇರ್ಕೊಳ್ಬೇಕು ಬಾಂಡ್ರು ಅಂತೇಳಿ ಒಬ್ಬೊಬ್ರೆ ಮಾತಾಡ್ಲಿಕ್ಕೆ ಬಂದಾಗ, ಆಗ ಇಲ್ಲ ಅದು ನಮ್ಮ ನಡುವೆ ಇರುವಂತಹ ವ್ಯವಸ್ಥೆ, ನೀವ್ಯಾರು ಬರುದು ಬೇಡ ಅಂತ ಹೀಗೆ ಕೈ ತೋರಿಸಿದ ನಂತರ ಮತ್ತೆ ಸಾವರಿಸಿಕೊಂಡು ಮತ್ತೆ ಯುದ್ಧ ಶುರುವಾಯಿತು.
ಭೀಷ್ಮನೇ ಬಿದ್ದವರನ್ನ ಆಲಿಂಗಿಸಿಕೊಂಡು ಎಬ್ಬಿಸಿ ಕೈ ಹಿಡಿದು ಕೂಡಿಸಿ ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ತಿಷ್ಟ ಭೀಷ್ಮ ಹತೋಸೀತಿ ಬಾಣಂ ಸಂಧಾಯ ಕಾರ್ಮುಕೆ ಸಮುಕ್ತೋ ನ್ಯಪತತ್ತೂರ್ಣಂ ಸವ್ಯೇ ಪಾರ್ಶ್ವೇ ಮಹಾಹವೇ. ನಾನ್ ನಿನ್ನನ್ನ ಸ್ವಲ್ಪ ಹಗುರವಾಗಿ ತಗೊಂಡು ಯುದ್ಧ ಮಾಡಿದ್ರೆ ನೀನು ನನ್ನನ್ನೇ ಬೀಳಿಸ್ತಾ ಇದ್ಯಾ, ನನ್ನನ್ನೇ ಹಿಮ್ಮೆಟ್ಟಿಸ್ತಾ ಇದ್ಯಾ. ಈಗ ನಿನ್ನನ್ನ ಬಾಣದಿಂದ ಹೊಡೆದು ಭೀಷ್ಮ ಇಲ್ಲ ಅನ್ನುವಂತಹ ಒಂದು ಪ್ರಸಿದ್ಧಿಯನ್ನ ಉಂಟು ಮಾಡುತ್ತೇನೆ ಅಂತ ಹೇಳಿದಾಗ, ಬನ್ನಿ ನನಗೂ ಕೂಡ ಯುದ್ಧ ಮಾಡುವುದು ನಿಮ್ಮ ಜೊತೆಗೆ ಏನು ಸಂತೋಷದ ವಿಚಾರ ಅಲ್ಲ, ನೀವಾಗಿ ಧನುಸ್ಸನ್ನು ಹಿಡಿದಿದ್ದೀರಿ ಅನ್ನೋ ಕಾರಣಕ್ಕೆ ನಾನು ಕೂಡ ಧನುಸ್ಸನ್ನು ಹಿಡಿದಿದ್ದೇನೆ ಅಂತ ಹೇಳಿ ಮತ್ತೆ ಇಬ್ಬರ ನಡುವೆ ಅತ್ಯಂತ ತೀವ್ರವಾದ ಯುದ್ಧ ಆಯಿತು. ಯುದ್ಧ ಆಗುವಾಗ 1 ದಿವಸ ಆಯ್ತು, 2 ದಿವಸ ಆಯ್ತು, ವಾರ ಆಯ್ತು, 15 ದಿವಸ ಆಯ್ತು. ಇಬ್ಬರ ಕೈಯಲ್ಲೂ ಅಸ್ತ್ರಗಳು ಖಾಲಿ ಆಗ್ತಾ ಇಲ್ಲ. ಇವ್ರು ಒಂದು ಸಾಮಾನ್ಯ ಯುದ್ಧದ ವ್ಯವಸ್ಥೆ ಏನಿತ್ತು ಅಂದ್ರೆ, ಯಾರು ಯುದ್ಧ ಮಾಡ್ತಾರೋ ಅವರ ಬಾಣ ಅದು ಹೋದದ್ ಮತ್ತೆ ವಾಪಸ್ ಬಂದು ಅವ್ರ ಹತ್ರ ಸೇರ್ಕೊಳ್ಳುತ್ತೆ, ಅದು ಕಳೆದು ಹೋಗಲ್ಲ. ನಮ್ದು ಬಿಟ್ಟ ಬಾಣ ಬಿಟ್ಟೆ ಮತ್ ವಾಪಸ್ ಇಟ್ಟೆ ಅಂತ ಅಲ್ಲಿಂದನೇ ಹೋಗಿ ತರ್ಬೇಕಷ್ಟೆ ನಾವೇ ಹೋಗಿ. ಅವ್ರದ್ದು ಹಾಗಲ್ಲ, ಆ ಅಸ್ತ್ರಗಳನ್ನ ಬಿಟ್ರೆ ಆ ದೇವತೆಗಳು ವಾಪಸ್ ಬಂದು ಅವರ ಬತ್ತಳಿಕೆಯಲ್ಲಿ ಸೇರ್ಕೊಳ್ತಿದ್ರು. ಹಾಗಾಗಿ ಯುದ್ಧದ ಅಸ್ತ್ರಗಳು ಖಾಲಿ ಆಯ್ತು ಅಂತಿಲ್ವ, ದಿವಸೇ ಮತ್ತೆ ಮತ್ತೆ ಕಳೆದ ಹಾಗೆ ಇಬ್ಬರ ಪ್ರತಿಘಾತದ ಅಸ್ತ್ರಗಳ ಪ್ರಭಾವ ಹೆಚ್ಚುತ್ತಾ ಹೋಯ್ತು. ಶಂಖ ಊದಿದ್ದಾಯ್ತು, ಧನುಸ್ಸಿನ ಠೇಂಕಾರ ಆಯ್ತು. ಚಿತ್ವಾ ತ್ರಿಧಾಪಾತಯಾಮಾಸ ಭೂಮೌ ತಥೋವೌ ಪವನ ಪುಣ್ಯಗಂಧ ತಸ್ಯ ಚಿನ್ನಾಯಾಂ ಕ್ರೋಧ ದೀಪ್ತೋತ್ತರಾಮಃ ಶಕ್ತಿರ್ಘೋರಾಹ ಪ್ರಾಹಿಣೋ ದ್ವಾದಶಾನ್ಯಾಹ. ಇಬ್ಬರೂ ಪರಸ್ಪರ ಒಬ್ಬರ ರಥವನ್ನ ಬೀಳಿಸಿದ್ದಾಯ್ತು, ಧ್ವಜವನ್ನ ಕಡದದ್ದಾಯ್ತು, ಧನುಸ್ಸನ್ನ ಕೈತಪ್ಪಿಸಿದ್ದಾಯ್ತು. ಆದ್ರೂ ಬಿಡುವುದಿಲ್ಲ. ಮತ್ತೆ ಇನ್ನೊಮ್ಮೆ ಧೃತಿಗೆಡದೆ ಯುದ್ಧಕ್ಕಾಗಿ ಅಷ್ಟೇ ಉತ್ಸಾಹದಿಂದ ಯುದ್ಧಕ್ಕೆ ಎದುರು ಬಂದು ನಿಂತಾಗ ಋಷಿಗಳಿಗೆಲ್ಲ ಈ ಕ್ರೋಧಾವಿಷ್ಟರಾಗಿ ಇಬ್ಬರು ಪರಸ್ಪರ ಹೋರಾಡ್ತಾ ಇರುವುದನ್ನ ನೋಡಿ, ಹಿಂದೆ ಇದೇ ಪರಶುರಾಮ ಹೀಗೇನೆ ಹೈಹೈರ ಜೊತೆಗೆ ಹೋರಾಡುವಾಗ ಎಷ್ಟು ಬಲದಿಂದ ಪ್ರಯೋಗ ಮಾಡಿದ್ನೋ ಆ ರೀತಿ ಕೋಪಗೊಳ್ಳುತ್ತಾ ಇದ್ದಾನೆ ಪರಶುರಾಮ. ಜಾಮದಗ್ನಿ ಅನ್ನುವ ಹೆಸರಿಗೆ ಸಾರ್ಥಕವಾಗಿ ಜಮತ್ ಅಗ್ನಿ, ಧಗಧಗನೆ ಉರಿಯುವ ಬೆಂಕಿಯಂತೆ ಶೋಭಿಸ್ತಾ ಇದ್ದಾನೆ ಅಂತ ಅವರು ಮಾತಾಡಿಕೊಂಡ್ರು ಅನ್ನುವಲ್ಲಿಗೆ 181ನೇ ಅಧ್ಯಾಯ ಯುದ್ಧದ ಪ್ರಕರಣದಲ್ಲಿ ಮುಕ್ತಾಯ ಆಗುತ್ತೆ. ಯಥಾರಾಮೋ ಬಾಣಜಾಲಾಭಿತಪ್ತಸ್ತಥೈವಾಹಂ ಸುಭೃಶಂ ಗಾಢವಿದ್ಧ. ನನಗೂ ಪೆಟ್ಟಾಯಿತು, ಅನೇಕ ಬಾಣಗಳಿಂದ ನಾನು ಕೂಡ ಜರ್ಜರಿತನಾದೆ. ಆದ್ರೆ ನಾನ್ ತಪ್ಪು ಮಾಡಿಲ್ಲ, ನನಗೆ ಹಿಂದೆ ಸರಿಯುವ ಮಾತಿಲ್ಲ. ಅವಳು ಯಾವುದೇ ರೀತಿಯಿಂದ ನನ್ನನ್ನು ಒಪ್ಪಿಕೊಳ್ಳುವುದಕ್ಕೆ ಪ್ರಯತ್ನಿಸಿದ್ರು, ನಾನಂತೂ ಈ ವಿವಾಹದ ವಿಷಯದಲ್ಲಿ ನನ್ನ ಪ್ರತಿಜ್ಞೆ ಅಪ್ಪನಿಗೋಸ್ಕರ ನಾನು ಮಾಡಿದನ್ನು ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದಾಗಿ ಸಾವಿನ ತನಕವೂ ಕೂಡ ನನ್ನ ಹಠ ಒಂದೇ, ನಾನು ಸೋತು ಕೂಡ ಅಂಬೆಯ ಜೊತೆಗಿನ ವಿವಾಹಕ್ಕೆ ಅಥವಾ ರಾಜಿಗೆ ಒಪ್ಪಿಕೊಳ್ಳಿಕ್ ಸಿದ್ಧ ಇಲ್ಲ ಅಂತ ಯುದ್ಧವನ್ನೇ ಹಾಗೆ ಮತ್ತೆ ಮುಂದುವರಿಸಿದ್ರೆ, ಇಬ್ರು ಒಂದೊಂದ್ ಸರ್ತಿ ರಥದಿಂದ ಬಿದ್ದು ರಥದ ಅಡಿಗೆ ಬಿದ್ದು ಬಿಟ್ರು. ರಥದ ನೊಗದ ಅಡಿಗೆ ಜಾರಿ ಕೆಳಕ್ಕೆ, ಅಂದ್ರೆ ಅದು ಮಧ್ಯದ ನೊಗ ಕಟ್ಟಾಗಿ ಬಿಟ್ರೆ ಇವರು ಮುಂದಿನ ಫೋರ್ಸಿಗೆ ಹೋದಾಗ ಎದುರುಗಡೆ ಏನಿಲ್ಲ, ಅಡ್ಡ ಸೀದಾ ಬಂದು ಕೆಳಗೆ ಬೀಳ್ತಾರೆ, ರಥ ಮುಂದೆ ಹೋಗುತ್ತೆ. ರಥದ ಅಡಿಗೆ ಬಿದ್ದಿದ್ದಾರೆ. ಒಂದ್ಸಲ ಭೀಷ್ಮ ಬಿದ್ದಿದ್ದಾನೆ, ಇನ್ನೊಂದ್ಸರ್ತಿ ಪರಶುರಾಮ ಬಿದ್ದಿದ್ದಾನೆ. ಇಬ್ರು ಕೂಡ ಸ್ವಲ್ಪ ಹೊತ್ತಿಗೆ ಮತ್ತೆ ಜಾಗೃತೆಯಿಂದ ಎದ್ದು ಅಂತರಿಕ್ಷೇ ಧೃತೋಹ್ಯಸ್ಮಿ ತೈರ್ವಿಪ್ರೈಹಿ ಬಾಂಧವೈರಿವ ಶ್ವಸನ್ ಇವಾಂತರಿಕ್ಷೇ ಚ ಜಲಬಿಂದು ವಿರುಕ್ಷಿತ. ಮಳೆಗಾಲದ ಮೋಡದ ಹನಿಗಳ ಸಾಲಿನಂತೆ ಇಬ್ಬರ ಬಾಣಗಳ ಪರಸ್ಪರ ಹರಿಯುವಿಕೆ ದೇವತೆಗಳಿಗೆಲ್ಲ ಭಯ ಹುಟ್ಟಿಸಿತು. ಮಾಭೈಹಿ ಇತಿ ಸಮಂ ಸರ್ವೇ ಸ್ವಸ್ಥಿತೇ ವೋಸ್ತು ಅಸಕೃತ್. ಹೆದರಬೇಡಿ, ನಿಮ್ಗೇನು ತೊಂದರೆ ಆಗಲ್ಲ, ಇದು ನಮ್ಮ ನಡುವಿನ ಯುದ್ಧ ಅಂತ ಹೇಳಿ ಸಮಾಧಾನ ಮಾಡಿ ಎಷ್ಟೇ ಮಾಡಿದ್ರೂ ಕೂಡ ಆ ಗರ್ಜನೆ, ಪರಸ್ಪರ ಠೇಂಕಾರದ ಶಬ್ದಗಳು ಎಲ್ಲರಿಗೂ ಗಾಬರಿ ಉಂಟು ಮಾಡಿತು. ಆನಂತರ ಪಾದೋ ಜನನ್ಯ ಪ್ರತಿಗೃಹ್ಯ ಚಾಹಂ. ಅಷ್ಟೊತ್ತಿಗೆ ಗಂಗೆ ಬಂದು ಕೂಡ ಸಮಾಧಾನ ಮಾಡ್ತಾಳೆ. ಯಾಕಪ್ಪ ಹೀಗ್ ಮಾಡ್ತಾ ಇದ್ದಿ, ಗುರುಗಳನ್ನ ಹೀಗೆ ವಿರೋಧಿಸು ತಪ್ಪಲ್ವಾ ಅಂತ. ಅಮ್ಮ ನೀನು ಅವರಿಗೂ ಹೇಳು, ನಾನು ಇದನ್ನೆಲ್ಲ ಹೇಳಿ ಆಗಿದೆ, ನೀನೇನ್ ಹೇಳಿದ್ಯೋ ಅಷ್ಟು ಕೂಡ. ಅವಳು ಹೋಗಿ ಪರಶುರಾಮನನ್ನ ತಡೆ ಹಿಡಿದು, ಬೇಡ, ಈ ಯುದ್ಧದಲ್ಲಿ ಏನು ಫಲ ಇಲ್ಲ,
ಅವನೇನೋ ವ್ರತ ಮಾಡ್ತಾ ಇದ್ದೇನೆ ಅಂತ ಅಂತಿದ್ದಾನೆ, ನೀವ್ ಯಾಕೆ ಸಿಟ್ಟು ಮಾಡ್ಕೊಳ್ತೀರಿ? ಅದೆಲ್ಲ ನನಗೆ ಗೊತ್ತಿಲ್ಲ, ನಾನು ಮಾತು ಕೊಟ್ಟಿದ್ದೇನೆ ಅವಳಿಗೆ, ನನ್ನ ಗೆಲುವು ಇರುವ ತನಕವೂ ಕೂಡ ಅವಳಿಗೆ ಬೇಕಿರುವಂತಹ ಕೆಲಸವನ್ನ ನಾನು ಮಾಡಿಕೊಡ್ತೇನೆ ಅಂತ. ಅಯುಧ್ಯಂ ಜಾಮದಗ್ನೇನ ನಿವೃತ್ತೇ ಹನಿ ಭಾರತ ತಥೋಹಂ ಭರತ ಶ್ರೇಷ್ಠ ವೇಗವಂತಂ ಮಹಾಬಲಂ ಅಮುಂಚಂ ಸಮರೇ ಬಾಣಂ ರಾಮಾಯ ಹೃದಯಚ್ಛಿದಂ. ಅವನು ಆದ್ರೂ ಹಠ ಮಾಡಿ ಗಂಗೆ ಹೇಳಿದ್ರು ಕೂಡ ಕೇಳದೆ ಯುದ್ಧಕ್ಕೆ ಮುಂದುವರೆದು ಬಂದಾಗ ನಾನು ಮತ್ತೆ ಯುದ್ಧಕ್ಕೆ ಅಣಿಯಾದೆ. ಅಣಿಯಾಗಿ ಯುದ್ಧ ತೀವ್ರವಾಗಿ ನಡೀತಾ ಇದೆ. ಹಲವು ರೀತಿಯ ಅಸ್ತ್ರ ಪ್ರಯೋಗಗಳು, ಗೃಧ್ರವಾದದ್ದು, ಬಲ, ಕಂಕ ಮೊದಲಾದಂತಹ 100 ಬಗೆಯ ಅಸ್ತ್ರಗಳ ಪ್ರಯೋಗವನ್ನ ಅಲ್ಲಿ ನಾನು ಮಾಡಿದ್ದೇನೆ. ಅವರು ಪ್ರತಿಯಾಗಿ, ಗುರುಗಳು ಕೂಡ ಪ್ರತಿಯಾಗಿ ನನ್ನ ಮೇಲೆ ಪ್ರಯೋಗಿಸಿದ್ದಾರೆ. ಈ ಇಬ್ಬರ ತೀವ್ರತೆಯಿಂದ ಯಾವ ರೀತಿಯಿಂದಲೂ ಕೂಡ ಯಾರಿಗೆ ಗೆಲುವು ತೀರ್ಮಾನ ಮಾಡ್ಲಿಕ್ಕೆ ಆಗ್ತಿಲ್ಲ. ಅವಳಿಗೆ ಕಂಗಾಲು, ಈಚೆ ಇವ್ರು ಗೆಲ್ತಾರೆ ಎನ್ನುವಷ್ಟರಲ್ಲಿ ಮತ್ತೆ ಒಂದ್ ಕಡೆಯಿಂದ ಸೋಲು, ಇವರೇ ಸೋಲ್ಸಿದ್ರು ಅಂತಂದಾಗ ಭಯ, ಅಯ್ಯೋ ಹೀಗಾಗೋಗುತ್ತಲ್ಲ ಅಂತ. ಆದ್ರೆ ಸ್ವಲ್ಪ ಹೊತ್ತಿಗೆ ಕಲ್ಯಂ ಕಲ್ಯಂ ವಿಂಶತಿ ವೈ ದಿನಾನಿ ತಥೈವ ಚಾನ್ಯಾನಿ ದಿನಾನಿ ತ್ರೀಣಿ. ಮೊದಲೊಂದು ವಾರ ಆಯ್ತು, ಆಮೇಲೆ ಒಂದು 15 ದಿವಸ ಆಯ್ತು, ಮತ್ತೆ ಅದ್ರ ಮೇಲೆ 3 ದಿನ ಆಯ್ತು. 20 ದಿನಗಳು ಕಳೆದ ನಂತರವೂ ಕೂಡ ಮತ್ತೆ 3 ದಿನ ಕಳೆದ್ರು ಯುದ್ಧ. 23 ದಿನ ಆಯ್ತು ಯುದ್ಧ. ರಿಸಲ್ಟ್ ಇಲ್ಲ, ಟೆಸ್ಟ್ ಡ್ರಾ ತರ ಹೋಗ್ತಾನೆ ಇದೆ. ಅವರು ಇವರು ಅವರು ಅಂತ ಇಬ್ರು ಯುದ್ಧ ಮಾಡ್ತಾನೆ ಇದ್ದಾರೆ. ಅಷ್ಟರ ಮಧ್ಯದಲ್ಲಿ ರಾತ್ರಿ ಎಲ್ಲ ಮತ್ತೆ ಯುದ್ಧ ಮುಂದುವರಿಯಿತು. ಅವತ್ತು ಮತ್ತೆ ಮುಂದೆ ರಾತ್ರಿನೂ ಯುದ್ಧ ನಿಲ್ಲಿಲ್ಲ. ಈ ಯುದ್ಧ ಮಾಡುವಷ್ಟರಲ್ಲಿ ದಿವ್ಯ ಪುರುಷರು ಭೀಷ್ಮನನ್ನ ಬಂದು ಮಾತಾಡಿಸ್ತಾರೆ ಸ್ವಪ್ನದಲ್ಲಿ. ಅವನಿಗೊಂಚೂರು ವಿಶ್ರಾಂತಿಗಾಗಿ ಅವನು ಹೊರಗಿ ಜೊಂಪಿಗೆ ಬಿದ್ದಾಗ ಅವನನ್ನ ಸಮಾಧಾನ ಮಾಡ್ತಾರೆ. ಹೆದರ್ಬೇಡ, ನೀನು ಯುದ್ಧ ಮುಂದುವರಿಸು, ನಿನಗೆ ಗೆಲುವಾಗುತ್ತೆ, ನೀನು ಯೋಚನೆ ಮಾಡ್ಬೇಕಾದ್ರೆ, ಯಾಕಂದ್ರೆ ನೀನು ತಪ್ಪು ಮಾಡಿಲ್ಲ. ನಿನ್ನ ಅಪ್ಪನಿಗೋಸ್ಕರ ನೀನು ನಿರ್ಧಾರ ತೆಗೆದುಕೊಂಡ ಧರ್ಮ ಅದು ಕ್ಷತ್ರ ಧರ್ಮ ಆದದ್ರಿಂದಾಗಿ ನಿನಗೆ ಖಂಡಿತ ಗೆಲುವಾಗುತ್ತೆ ಅಂತ ಹೇಳಿ ಅವ್ರ ಕನಸಿನಿಂದ ಹೊರಟು ಹೋಗ್ತಾರೆ. ಎಚ್ಚರ ಆದಾಗ ಅವನಿಗೆ ಗೊತ್ತಾಗುತ್ತೆ, ಓ ಇದು ಯುದ್ಧ ನಿಲ್ಲಿಸುವ ಹಾಗಿಲ್ಲ, ಮತ್ತೆ ಯುದ್ಧ ಮಾಡ್ತೇನೆ ಅಂತ ಹೇಳಿ ಆ ಘಟನೆಯನ್ನ ಮತ್ತೆ ಸ್ಮರಣೆ ಮಾಡ್ಕೊಳ್ತಾನೆ. ದಿವ್ಯ ಪುರುಷರು ತನಗೆ ಹೇಳಿದ ಮಾತನ್ನೆಲ್ಲ ಸ್ಮರಣೆ ಮಾಡ್ಕೊಳ್ತಾನೆ. ಸ್ಮರಣೆ ಮಾಡಿಕೊಂಡು ರಾಮನನ್ನೇ ಸ್ತೋತ್ರ ಮಾಡುತ್ತಾ, ರಾಮನನ್ನೇ ಸ್ಮರಿಸಿ ಈ ಯುದ್ಧದಲ್ಲಿ ಗೆಲ್ಲಬೇಕು ಅಂತ ಯೋಚನೆ ಮಾಡಿ ಯುದ್ಧವನ್ನ ನಚ ರಾಮೇಣ ಮರ್ತವ್ಯಂ ಕದಾಚಿದಪಿ ಪಾರ್ಥಿವ ತತಃ ಸಮುತ್ಪನ್ನಮಿದಂ ಪ್ರಸ್ವಾಪಂ ಯುಜ್ಯತಾಮಿತಿ. ನಾನು ಯಾವ ಕಾರಣಕ್ಕೂ ಕೂಡ ಪರಶುರಾಮನಿಗೆ ತಲೆಬಾಗಲಾರೆ, ಅಥವಾ ಅವನಿಂದ ಆದೇಶಕ್ಕೊಳಗಾಗಿ ನಾನು ವ್ರತವನ್ನ ಬಿಡುವಂತಾಗುವಂತ ಸ್ಥಿತಿ ಬರುವುದಾದ್ರೆ ಅದನ್ನ ನಾನು ಅನುಸರಿಸಲಿಕ್ಕೆ, ಅನುಷ್ಠಾನಕ್ಕೆ ತರಲಿಕ್ಕೆ ಸಿದ್ಧ ಇಲ್ಲ. ಆದ್ರಿಂದಾಗಿ ನಾನು ಯುದ್ಧವನ್ನೇ ಮುಂದುವರಿಸ್ತೇನೆ ಅಂತ ಮತ್ತೆ ಯುದ್ಧ ಮುಂದುವರಿಯುತ್ತೆ. ರಾಮ ಭೀಷ್ಮರ ಅತ್ಯಂತ ಯುದ್ಧ ಕೊನೆಗೆ ಒಂದು ಯುದ್ಧದ ಏನದು ತೀವ್ರತೆ ಅಂತಂದ್ರೆ ವರ್ಣನೆ ಮಾಡ್ಲಿಕ್ಕೆ ಅವ್ರಿಗೆ ಅಷ್ಟು ಟೈಮ್ ಇದೆ, ನಮ್ಗೆ ಅದನ್ನು ಓದ್ಲಿಕ್ಕೆ ಟೈಮ್ ಇಲ್ಲ. ಅಷ್ಟು ವಿಸ್ತಾರವಾಗಿ ವರ್ಣನೆ ಮಾಡಿ ಅವನಿಗೆ ಪ್ರಸ್ವಾಪ ಅನ್ನುವಂತ ಒಂದು ವಿಶಿಷ್ಟವಾದ ಅಸ್ತ್ರವನ್ನ ಪ್ರಯೋಗ ಮಾಡ್ತಾನೆ ರಾಮನ ಮೇಲೆ. ಪ್ರಸ್ವಾಪ ಅಂದ್ರೆ ಒಂಥರ ಜಾಡ್ಯ ಬಂದು ಆಗಲ್ಲಪ್ಪ ಇನ್ನು ಅಂತೇಳಿ ನಿದ್ದೆ ಬಂದ್ಬಿಡುದು. ಆ ಅಸ್ತ್ರವನ್ನ ಭೀಷ್ಮ ಪ್ರಯೋಗ ಮಾಡ್ತಾನೆ. ಮೊದಲು ಒಂದ್ಸರ್ತಿ ಅದನ್ನ ಪ್ರಯೋಗ ಮಾಡುವಾಗ ನಾರದ ಬಂದು ತಡಿತಾನೆ. ಏಯ್ ಹಾಗೆಲ್ಲ ಗುರುಗಳ ಮೇಲೆ ಆತರ ಅವರನ್ನ ಮಲಗಿಸ್ಬಿಡುದು, ಆ ಯುದ್ಧ ಇಲ್ಲ ಅಂತ ಅವರನ್ನ ಯುದ್ಧದಲ್ಲಿ ಇಲ್ಲ ಅಂತ ಹೇಳಿ ಅವರನ್ನ ಹಿಂದೆ ಸರಿಸುದು, ಹೀಗೆಲ್ಲ ಮಾಡಬಾರ್ದು ಅಂತ. ಆದ್ರೆ ಅವನು ಹೇಳ್ತಾನೆ, ನನಗೆ ಆದೇಶ ಒಳಗಿನಿಂದ ಬಂದದ್ದಕ್ಕೇನೆ ನಾನು ಈ ಕೆಲಸ, ದಿವ್ಯ ಪುರುಷ ನನಗೇನು ಹೇಳದ, ಅದಕ್ಕೋಸ್ಕರನೇ ನಾನು ಈ ಪ್ರಸ್ವಾಪನ ಅನ್ನುವಂತಹ ಮಂತ್ರದಿಂದ ಅಸ್ತ್ರವನ್ನ ಪ್ರಯೋಗ ಮಾಡ್ತೇನೆ. ನಾನು ಸಂಹಾರ ಮಾಡ್ಲಿಕ್ಕೋಸ್ಕರ ಮಾಡ್ತಾ ಇಲ್ಲ, ರಾಮನನ್ನ ಸೋಲಿಸ್ಲಿಕ್ಕೋಸ್ಕರ ಈ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದೇನೆ ಅಂತ ಹೇಳಿದ ಮೇಲೆ ನಾರದರು, ಸರಿಯಪ್ಪ, ನಿಮ್ಮ ಯುದ್ಧದ ನೀತಿ ನಿಯಮಗಳೆಲ್ಲ ನೀವೇ ಏನ್ ಮಾಡ್ತಿರೋ ಅದನ್ನ ನೀವೇ ನಿರ್ಧಾರ ಮಾಡಿದ ಹಾಗೆ ಮುಂದುವರಿಸಿ. ಆದ್ರೆ ರಾಮನ ಎದುರುಗಡೆ ನೀನು ನಿಜವಾಗಿಯೂ ಕೂಡ ಸಮರ್ಥ ಅಲ್ಲ. ಆದ್ರೆ ನಿನ್ನ ಬಳಿಯಲ್ಲಿ ನಿನ್ನ ದೃಢವಾದ ವಿಶ್ವಾಸದ ಮಾತು ಉಳಿಸ್ಕೊಳ್ಳುವ ಬಲ ಇರುವುದರಿಂದಾಗಿ ನಿನಗೆ ಇಷ್ಟು ಹೊತ್ತು ಯುದ್ಧಕ್ಕೆ ನಿಲ್ಲಿಕ್ಕಾಯ್ತು. ಈ ರಾಮನನ್ನ ಹಿಂದೆ ನೋಡಿದವರು ಯಾರಾದ್ರೂ ಈಗ ನೋಡಿದ್ದಿದ್ರೆ ಹೆದರಿ ಓಡೋಗ್ತಿದ್ರು, ಯುದ್ಧಕ್ಕಿಂತ ಮುಂಚೆನೆ ಓಡೋಗ್ತಿದ್ರು ರಾಮನ ಹತ್ರ ಎದುರು ಯುದ್ಧ ಮಾಡಬೇಕಾದ್ರೆ. ಈಗ ಅವನು ಅದು ಯಾವ ಯುದ್ಧವನ್ನು ಕೂಡ ಪ್ರಕಟಪಡಿಸದೆ ಕೇವಲ ಈ ಸಣ್ಣ ಮಕ್ಕಳು ಜಗಳ ಆಡುವಾಗ ಅವರಿಂದ ಕೇವಲ ಡಿಫೆನ್ಸ್ ಮಾಡ್ಕೊಂಡು ಪೆಟ್ಟು ತಿನ್ನೋ ಹಾಗೆ ಆಕ್ಟಿಂಗ್ ಮಾಡ್ತಿರ್ತಲ್ಲ, ಹಂಗ್ ಮಾಡ್ತಿದ್ದಾನೆ. ನೀನು ಸಾಮಾನ್ಯ ಅಂತ ಅರ್ಥ ಅಲ್ಲ. ರಾಮನ
ಸಾಮರ್ಥ್ಯದ ಮುಂದೆ ನೀನು ಇಷ್ಟು ಹೊತ್ತು ಯುದ್ಧ ಮಾಡುವುದು ಅನ್ನೋದು ಕೂಡ ಯಾರಿಗೂ ಸುಮ್ಮನೆ ಸುಲಭದಲ್ಲಿ ಅಷ್ಟು ಬಿಟ್ಟುಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಗಟ್ಟಿತನ ಇದ್ರೆ ಮಾತ್ರ ಆ ಯುದ್ಧದಲ್ಲಿ, ಯಾಕಂದ್ರೆ ಭೀಷ್ಮನ ಯುದ್ಧದ ಅನುಭವ ಸುಮಾರು 525 ವರ್ಷದ ಅಭ್ಯಾಸ ಅದು. ತಾಯಿಯಿಂದಲೂ ಹೀಗೆ ಹೋದ ಎಲ್ಲಾ ಗುರುಗಳಿಂದ ಸ್ವತಃ ಅದೇ ಟೈಮಲ್ಲೇ ಪರಶುರಾಮನ ಹತ್ರ ಹೋಗಿ ವಿದ್ಯಾಭ್ಯಾಸ ಕಲ್ತೇ ಬಂದಿದ್ದಾರೆ ಭೀಷ್ಮಾಚಾರ್ಯರು. ಆದ್ರಿಂದಾಗಿ ಅಷ್ಟು ದೀರ್ಘವಾದ ಅನುಭವದ ಯುದ್ಧದ ಹಿನ್ನೆಲೆಯಲ್ಲಿ ಮಮ ಚೈವ ಸಮಕ್ಷಂ ತಾಂ ಕನ್ಯಾ ಮಾಹೂಯ ಭಾರ್ಗವ ಉಕ್ತವಾನ್ ದೀನಯ ವಾಚ ಮಧ್ಯೆ ತೇಷಾಂ ಮಹಾತ್ಮನಾಂ. ಸಾಕಾಯ್ತು. ಆ ಯುದ್ಧವನ್ನ ಮಾಡಿದ ಮೇಲೆ ಪರಶುರಾಮ ಈ ಯುದ್ಧದಲ್ಲಿ ಮುಂದುವರೆದರೆ ಏನು ಅದಕ್ಕೆ ಬೆಲೆ ಇಲ್ಲ, ಆದ್ರಿಂದಾಗಿ ಕೈ ಸೋತಿದೆ ಅನ್ನುವ ಹಾಗೆ. ಅಂದ್ರೆ ಅಷ್ಟೊತ್ತಿಗೆ ಪರಶುರಾಮನಿಗೂ ಎಲ್ಲ ಋಷಿಗಳು ಹೇಳ್ತಾರೆ, ಹಿಂದೆ ಸರಿಯಪ್ಪ ಸಾಕು, ಎಷ್ಟು ಅಂತ ಯುದ್ಧ ಮಾಡ್ತಾನೆ ತ್ಯಾಗದಿಂದ, ಬಿಟ್ಬಿಡು. ರಾಮ ರಾಮ ನಿವರ್ತಸ್ವ ಯುದ್ಧಾತ್ ಅಸ್ಮಾತ್ ದ್ವಿಜೋತ್ತಮ ಅವಧ್ಯ ವೈ ತ್ವಯಾ ಭೀಷ್ಮ ತ್ವಂ ಹಿ ಭೀಷ್ಮಸ್ಯ ಭಾರ್ಗವ. ಭೀಷ್ಮ ಸಾಯ್ಲಿಕ್ಕಿರೋನಲ್ಲ, ಅವನೀಗ ಸಾಯ್ಬಾರ್ದು, ಅವನು ಸತ್ರ ಧರ್ಮನಾಶ ಆಗುತ್ತೆ. ಅವನಿಗಿರುವಂತಹ ಬೇರೆ ಬೇರೆ ಹೊಣೆಗಾರಿಕೆಯ ನಡುವೆ ಪಾಂಡವರಿಗೆ ಅವರ ರಾಜ್ಯ ಸಿಗಬೇಕು ಅಂತಂದ್ರೆ ಇಲ್ಲಿ ಭೀಷ್ಮ ಇರ್ಬೇಕು. ಭೀಷ್ಮ ಹೋದ ಅಂದ್ರೆ ಮತ್ತೆ ಪಾಂಡವರಿಗೆ ರಾಜ್ಯ ಸಿಗಲ್ಲ. ಯಾಕಂದ್ರೆ ಈಗಲೂ ವಿದುರ ಒಳ್ಳೆಯ ನಿಯಮಗಳನ್ನು ರೂಪಿಸಬಹುದಷ್ಟೇ ಬಿಟ್ರೆ ಧೃತರಾಷ್ಟ್ರನು ಅದನ್ನು ಪಾಲನೆ ಮಾಡ್ತಿರ್ಲಿಲ್ಲ, ದುರ್ಯೋಧನ ಅಂತೂ ಬಿಡ್ತಾನೆ ಇರ್ಲಿಲ್ಲ. ಆದ್ರಿಂದಾಗಿ ಪಾಂಡವರಿಗೆ ರಾಜ್ಯ ಸಿಗಲಿಕ್ಕೆ ಒಬ್ಬನೇ ಒಬ್ಬ ಅಲ್ಲಿ ಮುಖ್ಯ ಕಾರಣ ಭೀಷ್ಮಾಚಾರ್ಯರು. ಅದರಿಂದಾಗಿ ಧರ್ಮದ ರಕ್ಷಣೆಯ ದೃಷ್ಟಿಯಿಂದ ಪಾಂಡವರಿಗೆ ಮತ್ತೆ ಮರಳಿ ರಾಜ್ಯ ಸಿಗಬೇಕಾದ್ರೆ ಭೀಷ್ಮ ಬೇಕು. ಅದನ್ನಾಗಿ ಭೀಷ್ಮ ನ ಹಂತವ್ಯ, ಅವನು ಯಾವ ಕಾರಣಕ್ಕೂ ಕೂಡ ನಿನ್ನಿಂದ ಸಾಯ್ಲಿಕ್ಕೆ ಯೋಗ್ಯ ಅಲ್ಲ, ಅವನನ್ನು ಕೊಲ್ಲಬಾರದು ನೀನು ಅಂತ ಉಳಿದ ಋಷಿಗಳೆಲ್ಲ ಬಂದು ರಾಮನನ್ನ ಪರಶುರಾಮನನ್ನ ಎಚ್ಚರಿಸ್ತಾರೆ. ನ್ಯಾಸಯಾಂಚಕ್ರಿರೇ ಶಸ್ತ್ರಂ ಪಿತರೋ ಭೃಗುನಂದನಂ ತಥೋಹಂ ಪುನರೇವಾತ ತಾನಷ್ಟೋ ಬ್ರಹ್ಮವಾದಿನಃ. ಉಳಿದ ಬ್ರಹ್ಮವಾದಿಗಳು ಬಹಳ ಜನ ಬಂದು ಈ ಮಾತನ್ನ ಹೇಳುವ, ನಾನು ಕೇಳಿಸ್ಕೊತಾ ಇದ್ದೆ, ಅವನನ್ನು ತಡೆದದ್ದೆಲ್ರು, ರಾಮನನ್ನು ಎಲ್ಲರೂ ತಡಿತಾ ಇದ್ದಾರೆ, ಬೇಡ ನೀನ್ ಯುದ್ಧ ಮಾಡಬೇಡ, ಶಾಮ್ಯ ಭಾರ್ಗವ, ಸಮಾಧಾನ ಮಾಡ್ಕೋ, ಸಂಧಿ ಮಾಡ್ಕೋ, ಈ ಯುದ್ಧದಿಂದ ಏನು ಕೂಡ ಆಗುದಿಲ್ಲ. ಒಳಗಿನಿಂದ ಅವನಿಗಿರುವ ವಿಶ್ವಾಸವನ್ನ ನೋಡಿದ್ರೆ ಧರ್ಮಕ್ಕೆ ಇಂಥವರೇ ಬೇಕಾಗುತ್ತೆ ರಕ್ಷಣೆಗಾಗಿ. ಆದ್ರಿಂದಾಗಿ ನೀನು ನಿನ್ನ ಅಸ್ತ್ರಗಳನ್ನ ನಿಗ್ರಹಿಸು, ಹಿಂದಕ್ಕೆ ಸ್ವೀಕರಿಸು ಅಂತೆಲ್ಲರೂ ಅವನನ್ನು ಉಪದೇಶ ಮಾಡ್ತಾ ಮಾಡ್ತಾ ಹೋದಾಗ ತಾನೂ ಕೂಡ ಯುದ್ಧದಲ್ಲಿ ಇನ್ನು ಮುಂದುವರಿಯುವುದರಲ್ಲಿ ಏನು ಅರ್ಥ ಇಲ್ಲ ಅಂತ ಹೇಳಿ ಹಿಂದೆ ಸರಿತಾನೆ. ಆದ್ರೆ ಹಾಗೆ ಬರೀ ಹಿಂದೆ ಸರಿದ್ರೆ ಆಗುದಿಲ್ಲಲ್ಲ, ಅದಕ್ಕೋಸ್ಕರ ಯುದ್ಧದಲ್ಲೇ ಹಿಮ್ಮೆಟ್ಟಿದ್ದ ಹಾಗೆ ಭೀಷ್ಮನ ಬಾಣಗಳಿಗೆ ಹಿಂದೆ ಸರಿದು ನಿಂತ. ಆನಂತರ ಉಕ್ತವಾನ್ ದೀನಯ ವಾಚ ಮಧ್ಯೆ ತೇಷಾಂ ಮಹಾತ್ಮನ, ಆ ಕನ್ಯೆಯನ್ನ ಕರೆದು ಭಾರ್ಗವ ಹೇಳ್ತಾನೆ, ನೋಡು ಪ್ರತ್ಯಕ್ಷ ಮೇತದ್ ಲೋಕಾನ, ಲೋಕದಲ್ಲಿ ಎಲ್ರಿಗೂ ಕಣ್ಣಿ ಮುಂದೆ ಕಾಣುವ ಹಾಗೆ ಭೀಷ್ಮನ ಜೊತೆಗೆ ನಾನು ಯುದ್ಧ ಮಾಡಿದ್ದೇನೆ, ಅವನ ಪೌರುಷ ಏನು ಅಂತ ನೀನೇ ಕಣ್ಣಾರೆ ಕಂಡಿದ್ದಿ, ನನಗೆ ಅವನನ್ನು ಎದುರಿಸಿ ಗೆಲ್ಲಿಕ್ಕಾಗ್ಲಿಲ್ಲ. ಮಯಾ ಯುದ್ಧಂ ಕೃತಂ, ನಾನು ಯುದ್ಧ ಮಾಡಿದ್ದೇನೆ, ಆದ್ರೆ ತಸ್ಯ ಪೌರುಷಂ ಪರಂ, ಅವನ ಪೌರುಷ ಅತ್ಯಂತ ಶ್ರೇಷ್ಠವಾದದ್ದು. ನಚೈವಮಪಿ ಶಕ್ನೋಮಿ ಭೀಷ್ಮಂ ಶಸ್ತ್ರಭೃತಾಂಬರಂ ವಿಶೇಷಯಿತು ಅತ್ಯರ್ಥಂ ಉತ್ತಮಾಸ್ತ್ರಾಣಿ ದರ್ಶಯನ್. ಏನೇ ಮಾಡಿದ್ರು ನನಗೆ ಭೀಷ್ಮನನ್ನ ನಿಗ್ರಹಿಸ್ಲಿಕ್ಕಾಗ್ಲಿಲ್ಲ. ಯಾಕೆಂದ್ರೆ ಶಸ್ತ್ರಭೃತಾಂಬರಂ, ಶಸ್ತ್ರವನ್ನ ಪ್ರಯೋಗಿಸುವವರಲ್ಲಿ ಅತ್ಯಂತ ಹಿರಿಯನಾದಂತಹ ಭೀಷ್ಮ, ನಾನು ಅವನನ್ನ ಹಿಮ್ಮೆಟ್ಟಿಸಿ ನಾನು ಹೇಳಿದಂತೆ ನಡಿಬೇಕು ಅಂತ ಹೇಳಲಿಕ್ಕೆ ಬೇಕಿರುವ ಗೆಲುವನ್ನ ನನಗೆ ಸಂಪಾದಿಸ್ಲಿಕ್ಕಾಗ್ಲಿಲ್ಲ. ನನಗೆ ಶಕ್ತಿ ಬೇಕಾದಷ್ಟಿದೆ, ನನ್ನ ಪರಶು ಮತ್ತು ಧನುಸ್ಸಿನ ಬಲ ಅನ್ನೋದು ಅಮಿತವಾದದ್ದು. ಆದ್ರೆ ಇಲ್ಲಿ ಭೀಷ್ಮನ ಮುಂದೆ ಅದು ಯಾವ ರೀತಿಯಿಂದಲೂ ಕೆಲಸ ಮಾಡಲಿಲ್ಲ. ಯಥೇಷ್ಟಂ ಗಮ್ಯತಾಂ ಭದ್ರೆ, ನಿನಗೆ ಎಲ್ಲಿ ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತೋ ಅಲ್ಲಿಗೆ ಹೊರಟು ಹೋಗು, ಅಥವಾ ಇನ್ನೇನಾದ್ರೂ ಬೇರೆ, ಭೀಷ್ಮನನ್ನು ಒಲಿಸುವುದು, ಭೀಷ್ಮನನ್ನ ಸೋಲಿಸುವುದು, ಭೀಷ್ಮನನ್ನು ಕೊಲ್ಲುವುದು, ಇದು ಬಿಟ್ಟು ಇನ್ನೇನಾದ್ರೂ ನನ್ನಿಂದ ಆಗ್ಬೇಕು ಅಂತಿದ್ರೆ ಹೇಳು, ನಾನು ಅದನ್ನು ಖಂಡಿತ ಮಾಡ್ತೇನೆ. ನಿರ್ಜಿತೋಹ್ಯಸ್ಮಿ ಭೀಷ್ಮೇಣ, ಭೀಷ್ಮನಿಂದ ಸೋತಿದ್ದೇನೆ, ಮಹಾಸ್ತ್ರಗಳನ್ನು ಅವನು ಪ್ರಯೋಗ ಮಾಡಿದಾಗ ಅಷ್ಟು ಸುಲಭದಲ್ಲಿ ಅವನನ್ನು ಎದುರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನೀನೇ ಕಣ್ಣಾರೆ ಕಂಡಿದ್ದಿ. ಅವಳಿಗೆ ಕಾಣುವಾಗ ಹಾಗೆ ಕಂಡಿದೆ. ಭೀಷ್ಮ 3-4 ಬಾರಿ ರಥದಿಂದ ಪರಶುರಾಮನನ್ನು ಬೀಳಿಸಿದ್ದು, ಆಗ ಪರಶುರಾಮ ಹಿಂದೆ ಹಿಂದೆ ಸರಿದದ್ದು, ಯುದ್ಧದಲ್ಲಿ ಬಾಣಗಳ ಪ್ರಯೋಗದಲ್ಲಿ ಗುರುಗಳಿಗೆ ತಿರುಮಂತ್ರ ಹಾಕಿದ ರೀತಿಯಲ್ಲಿ ಪ್ರತ್ಯುತ್ತರವನ್ನು ಕೊಟ್ಟದ್ದು ಇತ್ಯಾದಿಗಳನ್ನು ಅವಳು ಗಮನಿಸಿದ್ದಾಳೆ. ಆದ್ರಿಂದಾಗಿ ಅದರಲ್ಲಿ ಏನು ಅವಮಾನ ಯೋಚನೆ ಮಾಡ್ಲಿಲ್ಲ. ರಾಮ ಸೋತ್ರ ಶಿಷ್ಯನ್ವಾ, ಶಿಷ್ಯನ ಹತ್ರ ಸೋತ್ರ ಹೆಮ್ಮೆ, ಅದು ಶಿಷ್ಯನ ಹತ್ರ ಸೋತ್ರ ಖುಷಿ. ಅದರಿಂದಾಗಿ ಶಿಷ್ಯಾದಿಚ್ಛೇತ್ ಪರಾಜಯಂ ಅಂತ, ಗುರುವಾದವನಿಗೆ
ಶಿಷ್ಯನಿಂದ ಏನಾದ್ರೂ ಬೇಜಾರಾದ್ರೆ ಅಥವಾ ಅಂದ್ರೆ ತನ್ನ ವಿದ್ಯೆಯಿಂದ ಬೇರೆ ಅವಮಾನ ಮಾಡಿದ್ರೆ ಅದು ಬಲ ಬರುವುದಿಲ್ಲ, ಅವನಿಗೆ ಹಾನಿಯಾಗುತ್ತೆ. ಆದ್ರೆ ಕಲಿಸಿಕೊಟ್ಟ ವಿದ್ಯೆಯಿಂದಲೇನೆ ಗುರುಗಳನ್ನ ಶಸ್ತ್ರಾಸ್ತ್ರದಿಂದ ಸೋಲಿಸಿದ್ದಾನೆ ಅಂತ ಅನ್ನೋದು ಅವನಿಗೆ ಖುಷಿಯೇ ಆಗಿತ್ತು. ಆದ್ರೆ ಅದನ್ನ ಅವಳ ಹತ್ರ ಹೇಳುವಾಗ ನಾನು ನನ್ನ ಪ್ರಯತ್ನ ಪೂರ್ತಿ ಹಾಕಿಯೂ ಕೂಡ ಅಜೇಯನಾಗಿ ಉಳಿದು ಬಿಟ್ಟ ಭೀಷ್ಮ. ಅವನನ್ನ ಗೆಲ್ಲಿಕ್ಕೆ ಯುದ್ಧದಲ್ಲಿ ಸಾಧ್ಯ ಆಗ್ಲಿಲ್ಲ. ಅವನಿಗೆ ದೈವ ಬಲವೂ ಇದೆ, ಶಕ್ತಿಯೂ ಇದೆ, ಉತ್ಸಾಹವೂ ಇದೆ. ನಾನೇನ್ ಮಾಡ್ಬೇಕು ಅಂದ್ಕೊಂಡಿದ್ದನೋ ಅದನ್ನೆಲ್ಲ ಅವನು ಅನಾಯಾಸವಾಗಿ ನನ್ನ ಎದುರುಗಡೆ ಯುದ್ಧದಲ್ಲಿ ನಾವು ಸ್ವಲ್ಪ ಹಳಬರಾದ್ವಿ. ಹಾಗೆ ನೋಡಿದ್ರೆ ಅವನು ಹಳಬನೇ, ಆದ್ರೆ ಆ ಹಳಬನಿಗಿಂತ ಈ ಹಳಬ ಇನ್ನೂ ಹಳಬ. ಪರಶುರಾಮ ಭೀಷ್ಮನ ಹಳಬತನಕ್ಕಿಂತ ಇನ್ನೂ ಹಳಬ. ಅದರಿಂದಾಗಿ ಅವನನ್ನ ಎದುರಿಸ್ಲಿಕ್ಕಾಗ್ಲಿಲ್ಲ. ಹೀಗೆ ಹೇಳಿದಾಗ ಅವಳು ಹೇಳ್ತಾಳೆ, ನಾನಿನ್ನು ಇಲ್ಲಿಂದ ವಾಪಸ್ಸು ಹೋಗುದು ಅಥವಾ ಅವನನ್ನು ಹೋಗಿ ಮತ್ತೆ ಕೇಳುವುದು ಇದೆಲ್ಲ ಸಾಧ್ಯವೇ ಇಲ್ಲ. ಭೀಷ್ಮನನ್ನ ನಾನೇ ಸ್ವಯಂ ಸಮರದಲ್ಲಿ ಅಡ್ಡ ಬೀಳಿಸ್ತೇನೆ. ಸ್ವಯಮೇವ ಭೃಗುದ್ವಹ ಅಂತ ರೋಷದಿಂದ ಆ ಅಂಬೆ ನೆಲಕ್ಕೆ ಕಾಲನ್ನ ಒದ್ದು ಈ ಭೀಷ್ಮನನ್ನ ಸೋಲಿಸ್ಲಿಕ್ಕಾಗ್ಲಿಲ್ಲ ಅನ್ನುವ ಕೋಪ, ಹಠ, ಸೆಡವು ಇದರಿಂದ ಅವಳಿಗೆ ನಿಲ್ಲಿಕ್ಕಾಗ್ಲಿಲ್ಲ. ಅಲ್ಲಿಗೆ ತಪಸ್ಸಿಗೆ ಸಂಕಲ್ಪ ಮಾಡಿದ್ಲು. ಹೇಗಾದ್ರೂ ಮಾಡಿ ಭೀಷ್ಮನನ್ನ ವಧ ಚಿಂತಯತಿ, ವಧವನ್ನೇ ಚಿಂತನೆ ಮಾಡ್ತಾ 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 ಮಹೇಂದ್ರ ಪರ್ವತಕ್ಕೆ ಹೋಗಿ ಅಲ್ಲಿ ಇನ್ನೂ ಅನೇಕ ಋಷಿ ಮುನಿಗಳೆಲ್ಲ ಅವ್ರ ಪಾಡಿಗೆ ಒಂದ್ ಕಡೆ ತಪಸ್ಸು ಮಾಡ್ತಾ ಇದ್ರೆ ಇವಳು ಕೂಡ ಒಂದು ಕಡೆ ಕುಳಿತು ತಪಸ್ಸು ಮಾಡಿ ಯಥಾಗತಂ ತಥಾ ಸೋಗಾತ್ ಮಾಮುಪಾಮಂತ್ರ್ಯ ಭಾರತ. ಆನಂತರ ಇತ್ತ ಪರಶುರಾಮ ಯಾವ ನೆಲೆಯಲ್ಲಿ ನನ್ನನ್ನ ಕರೆಸಿ ಆ ಕುರುಕ್ಷೇತ್ರಕ್ಕೆ ಬಂದಿದ್ನೋ ಅಷ್ಟೇ ವಿನಯವಂತಿಕೆಯಿಂದ ಕರೆದಿದ್ದೆ. ನನ್ನ ಕರ್ತವ್ಯ ಆಗ್ಬೇಕಿತ್ತು, ಮಾಡಿದ್ದೇನೆ, ನಿನಗೆ ಒಳ್ಳೇದಾಗ್ಲಿ ಅಂತ ಭೀಷ್ಮನನ್ನ ಹರಸಿ ಮತ್ತೆ ವಾಪಸ್ಸು ಮಹೇಂದ್ರ ಪರ್ವತಕ್ಕೆ ಹೊರಟು ಹೋಗಿದ್ದಾರೆ. ಪ್ರವಿಶ್ಯ ನಗರಂ ಮಾತ್ರೇ ಸತ್ಯವತ್ಯೈ ನಿವೇದಯತ್. ನಡೆದ ಘಟನೆ ಅಷ್ಟನ್ನು ಕೂಡಲೇ ಬಂದು ಭೀಷ್ಮ ಆ ಪರಶುರಾಮ ಎದುರಿಸಿದ್ದು ಅಂಬೆಗೋಸ್ಕರ. ಅವಳು ಅಂದ್ರೆ ಅಂಬೆಗೋಸ್ಕರ ಪರಶುರಾಮ ಯುದ್ಧ ಮಾಡಿದ್ದು, ಅವಳು ತನ್ನನ್ನ ಮಾಧ್ಯಮವನ್ನಾಗಿಟ್ಟುಕೊಂಡು ಮತ್ತೆ ನಗರವನ್ನ ಪ್ರವೇಶಿಸ್ಲಿಕ್ಕೆ ಪ್ರಯತ್ನಿಸಿದ್ದು, ಈ ಎಲ್ಲ ಸಂಗತಿಗಳನ್ನ ಅವಳ ಹತ್ರ ಏನ್ ಹೇಳ್ಬೇಕು, ನಾನಲ್ವಾ ಅಂತ ಭೀಷ್ಮ ಯೋಚನೆ ಮಾಡ್ಲಿಲ್ಲ. ಸತ್ಯವತಿ ಈಗ ರಾಜಮಾತೆ, ಅದರಿಂದ ಅವಳಿಗೆಲ್ಲ ವಿಷಯ ತಿಳಿಸ್ಬೇಕು ಅಂತ ಹೇಳಿ ನಡೆದ ಅಷ್ಟು ಘಟನೆಗಳನ್ನ ಭೀಷ್ಮ ತಾಯಿಯಾದಂತಹ ಸತ್ಯವತಿಗೆ ಹೇಳಿದ್ದಾನೆ. ಹೇಳಿದ ಮೇಲೆ ಪ್ರತ್ಯಾಹರಂಷ್ಟಮೇ ಯುಕ್ತಾ ಸ್ಥಿತಾ ಪ್ರಿಯ ಹಿತೇ ಸದಾ. ಅವಳ ದಿನದಿಂದ ದಿನಕ್ಕೆ ಮಾತು ಕಠಿಣ ಜಾಸ್ತಿ ಆಯ್ತು, ಪರುಷತೆ ಜಾಸ್ತಿ ಆಯ್ತು. ಅಂದ್ರೆ ಕ್ರೂರ ಮಾತುಗಳಲ್ಲಿ ಅವಳಿಗೆ ನಿಯಂತ್ರಣವೇ ಇರಲಿ. ಯಾವಾಗ ನೋಡಿದ್ರು ಅವನನ್ನು ಕೊಂದೇ ಬಿಡ್ತೇನೆ ನಾನು ಅಂತ ಪ್ರತಿಯೊಂದಕ್ಕೂ ಈ ಕೆಲವೊಂದ್ ಸರ್ತಿ ಕೆಲವು ಉದ್ಗಾರಗಳನ್ನು ತೆಗೆಯುವುದಿರುತ್ತೆ. ಅವ್ರಿಗೆ ಎಂತ ಸಂಸ್ಕಾರ ಇರುತ್ತೋ ಅಂತ ಉದ್ಗಾರ ತೆಗಿತಾರೆ. ಕೆಲವರು ಹರೇ ರಾಮ ಅಂತ ಕಿರಿಚ್ಬೋದು, ಕೆಲವರು ಅಯ್ಯೋ ಕೃಷ್ಣ ಅನ್ಬೋದು. ಇನ್ ಕೆಲವರು ಏನು ಬೈಕೊಳ್ಳೋ ಶಬ್ದ ಇದ್ರೆ ಅದನ್ನೇ ಗಟ್ಟಿಯಾಗಿ ಹೇಳಿ ಊರಿಗೆಲ್ಲ ಅವರ ಬಾಯಿ ಬಚ್ಚಲು ಅನ್ನೋದನ್ನು ತೋರಿಸ್ಕೊಡ್ತಾರೆ. ಆದ್ರೆ ಇಲ್ಲಿ ಭೀಷ್ಮ ತನ್ನ ತಾಯಿ ಹತ್ರ ನಡೆದ ಅಷ್ಟೂ ಸಂಗತಿಯನ್ನ ಹೇಳಿದಾಗ ತಾಯಿ ತುಂಬಾ ಸಂತೋಷ ಪಡ್ತಾಳೆ. ಪ್ರತ್ಯಾಹರಂಷ್ಟಮೇ ಯುಕ್ತಾಹ ಸ್ಥಿತಾ ಪ್ರಿಯ ಹಿತೇ ಸದಾ. ಅವಳಿಗೆ ಯಾವ್ದು ಇಷ್ಟವೋ ಅಂದ್ರೆ ತಾಯಿಗೆ ಯಾವುದು ಮನಸ್ಸಿಗೆ ಹಿತವೋ ಅಂತಹ ಕೆಲಸಗಳನ್ನ ಮಾಡುವುದರ ಮೂಲಕ ಈ ಘಟನೆಯ ಹಿಂದೆ ತನ್ನ ನಿರಪರಾಧಿಯಾದ ಭಾವ ಏನಿತ್ತೋ ಅದನ್ನ ವ್ಯಕ್ತಪಡಿಸಿದ. ಆದ್ರೆ ಪರಶುರಾಮನ ಜೊತೆಗಿನ ಹೋರಾಟ ಅಂತ ಬಂದಾಗ ಸ್ವಲ್ಪ ಅವಳ ಮನಸ್ಸು ದೀನವಾಯಿತು. ಆದ್ರೂ ಕೂಡ ನಡೆದ ಘಟನೆಯಲ್ಲಿ ಅಪರಾಧ ತನ್ನ ಮಗನದ್ದಿಲ್ಲ. ಯಾಕಂದ್ರೆ ತರುವಾಗ್ಲೇ ನೋಡಿದ್ದಾಳೆ ಕಾಶಿ ಮಕ್ಕಳನ್ನ, 3 ಜನರನ್ನು ಕೂಡ ಅವರ ಎದುರುಗಡೆನೆ ಡಿಸೈಡ್ ಆಗಿ ಅಂಬೆ ವಾಪಸ್ ಹೋಗಿದ್ದು. ಆದ್ರಿಂದಾಗಿ ಅವನಲ್ಲಿ ಅವಳ ವಿಷಯದಲ್ಲಿ ಯಾವುದೇ ತರದ ತಪ್ಪು ಭಾವನೆ ಆಗಲಿ ಅಥವಾ ಅವಳೇ ಮರಳಿ ಇವನನ್ನ ಅಪೇಕ್ಷೆ ಪಟ್ಟರೂ ಕೂಡ ಅದನ್ನು ಸ್ವೀಕರಿಸುವಂತಹ ದೌರ್ಬಲ್ಯವಾಗಲಿ ಅವನಿಗಿಲ್ಲ ಅಂತ ತಾಯಿಗೆ ಗೊತ್ತಿದ್ದರಿಂದ ಅವಳು ಹರಸಿ ಕಳಿಸ್ತಾಳೆ. ನೀನ್ ಮಾಡಿದ್ ಸರಿ ಇದೆ, ನಿನಗೆ ಗೆಲುವು ಮತ್ತಷ್ಟು ಸಿಗಲಿ ಅಂತ. ಇತ್ತ ಅಂಬೆ ಆಹಾರ ಬಿಟ್ಲು, ನೀರು ಬಿಟ್ಲು, ಜಟೆ ಹಾಕೊಂಡ್ಲು, ಕಾಡಿನಲ್ಲಿ ನಿರಂತರವಾಗಿ ತಪಸ್ಸು ಮಾಡ್ತಾ ಕಾಶಿ ದೇಶದ ರಾಜನ ಸುತೆ ಮಗಳಾದಂತಹ ಅವಳು
ಒಂದು ಸರ್ತಿ ಆ ಯಾವುದೋ ಒಂದು ಉಪಾಸನೆ ಮಾಡ್ತಾ ಇದ್ದಂತಹ ವಿಶಿಷ್ಟ ಶಕ್ತಿ ಇರುವ ಜಾಗವನ್ನ ಆಕೆ ಪ್ರವೇಶ ಮಾಡಿ ತನಗೆ ಅದರ ಸಿದ್ಧಿ ಆಗಿದೆ ಅನ್ನೋದನ್ನ ಖಚಿತಪಡಿಸುವುದಕ್ಕೋಸ್ಕರ ಅಲ್ಲಿ ಹೋಗಿ ಏನೇನೋ ಪ್ರಯೋಗಗಳನ್ನು ಮಾಡ್ತಾಳೆ. ಮಾಡಿ ಅದರಲ್ಲಿ ಕೆಲವೆಲ್ಲ ಯಶಸ್ವಿಯೂ ಆಗುತ್ತೆ. ಆದ್ರಿಂದ ಈ ಬಲದಿಂದ ತಾನು ನನ್ನ ರಾಜ್ಯವನ್ನ ಮರಳಿ ತಗೊಳ್ಳಿಕ್ಕಾಗತ್ತೆ ಅಂತ ಯೋಚನೆ ಮಾಡ್ತಾಳೆ. ಸಂವತ್ಸರಗಳ ಕಾಲ ತೀವ್ರವಾಗಿ ಕಾಲವನ್ನು ಕಳೆಯುತ್ತಾಳೆ. ಅದು ಕೊನೆಗೆ 12 ವರ್ಷನೂ ಹಾಗೆ ಕಳೆದು ಹೋಗುತ್ತೆ. ಆ ಅಂಬೆ ಮಾಡಿದ ತೀವ್ರವಾದ ತಪಸ್ಸಿಗೆ ಅವಳ ಸುತ್ತ ಇದ್ದ ಎಲ್ಲಾ ಪ್ರಾಣಿಗಳಿಗೂ ಕೂಡ ಆ ಬೆಳಕನ್ನು ಸಹಿಸ್ಲಿಕ್ಕಾಗದೆ ಮರಗಳೇನ್ ಮಾಡ್ಲಿಕ್ಕೆ, ಏನು ಒದ್ದಾಡ್ಬೇಕಷ್ಟೆ. ಆದ್ರೆ ಪ್ರಾಣಿಗಳೆಲ್ಲ ಆ ಜಾಗ ಖಾಲಿ ಮಾಡಿ, ಕೆಲವೆಲ್ಲ ಅಲ್ಲೇ ಪುಣ್ಯಶೀಲವಾದರೂ ಕೂಡ ಅದೇ ಬಿಸಿಗೆ ಪ್ರಾಣವನ್ನ ತೆತ್ತವು. ಆದ್ರೆ ಅನೇಕ ಋಷಿಮುನಿಗಳು ತಾವು ಆ ಆಪತ್ತುಗಳು ಬರ್ತಾ ಇದ್ರು ಕೂಡ ಅದರ ಡಿಫೆಕ್ಟ್ ತಮಗೆ ಆಗದಂತೆ ರಕ್ಷಿಸಿಕೊಳ್ತಾರೆ. ತತ್ರ ಪುಣ್ಯೇಶು ತೀರ್ಥೇಶು ಸಾಪ್ಲುತಾಂಗಿ ದಿವಾನಿಶಂ. ಎಲ್ಲೆಲ್ಲಿ ಹೋದ್ಲೋ ಅಲ್ಲಿ ಆ ತೀರ್ಥಗಳೆಲ್ಲೆಲ್ಲ ಆಕೆ ಮಿಂದು ಭಗವಂತನನ್ನ ಪ್ರಾರ್ಥಿಸಿ ತಾನು ಬಯಸಿದಂತೆ ಭೀಷ್ಮನನ್ನು ಕೊಲ್ಲುವಂತಹ ಶಕ್ತಿ ಆಯುಧ ತನಗೆ ಬೇಕು ಅಂತ ಕೇಳ್ತಾ ಹೋಗ್ತಾಳೆ. ಹೋಗಿ ಈ ಕಾಶಿ ಕನ್ಯಾ ಕೊನೆಗೆ ಆ ನಂದಾಶ್ರಮದಲ್ಲಿ ಇದ್ದಂತಹ ಒಂದು ಆಶ್ರಮಕ್ಕೆ ಬರ್ತಾಳೆ. ಅಲ್ಲಿ ಇನ್ನೊಂದು ಆಶ್ರಮ ಎದುರುಗಡೆ ಇರುತ್ತೆ, ಉಲೂಕಾಶ್ರಮ ಅಂತ. ಸರಿ ಇದೆ, ಅದು ಒಂದು ಕಾಗೆ ಆಶ್ರಮ, ಒಂದು ಗೂಬೆ ಆಶ್ರಮ ಅನ್ನೋ ತರ ಹೆಸರಿದೆ ಅದು. ಆದ್ರೆ ಅಲ್ಲಿ ಬಂದ ಮೇಲೆ ಅವಳಿಗೆ ಬಹಳ ಕಾಲ ಅಲ್ಲಿ ನಿಲ್ಲುವ ಮನಸ್ಸಾಗ್ಲಿಲ್ಲ. ಅಲ್ಲಿಂದ ಮುಂದೆ ಹೊರಡ್ತಾಳೆ. ಚ್ಯವನರ ಆಶ್ರಮ ಸಿಗುತ್ತೆ. ಅಲ್ಲಿ ಚತುರ್ಮುಖನೂ ಸ್ವಲ್ಪ ದಿವಸ ಇದ್ದ. ಯಾಕಂದ್ರೆ ಪೂರ್ವದಲ್ಲಿ ಆ ಗಂಗೆ ಭೂಮಿಗೆ ಬಂದ ಸಂದರ್ಭದಲ್ಲಿ ಕರ್ಕೊಂಡು ಬಂದವ, ಅಂದ್ರೆ ಭಗೀರಥನೋ ಯಾರೋ, ಅವನು ಇದೇ ಪ್ರಯಾಗದ ಭಾಗದಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಂಡು ಮುಂದಕ್ಕೆ ಹೋಗುವಲ್ಲಿ ಜಕ್ನು ಋಷಿಗಳ ಆಶ್ರಮ ಬಂತು ಅಂತ ಇತ್ಯಾದಿ ಕಥೆಗಳನ್ನು ನಾವು ಹಿಂದೆ ನೋಡಿದ್ದು. ಅಂತಹ ದೇವಾರಣ್ಯದಲ್ಲಿ, ದೇವಯಜನಕ್ಕೆ ಯೋಗ್ಯವಾದಂತಹ ದೇವಾರಣ್ಯದಲ್ಲಿ ಒಂದು ಗುರುತು ಹಾಕಿ ಇಂತಹ ಜಾಗದಲ್ಲಿ ನಾವಿದ್ರೆ ಅನುಕೂಲ ಆಗುತ್ತಲ್ವಾ ಅಂತ ಅಲ್ಲೊಂದು ಪ್ರಶ್ನೆ ಬರುತ್ತೆ. ಆಗ ಆ ಬೇಡರ ಒಡೆಯ, ಬೇಡ ಇದರಿಂದ ನಾಲ್ಕು ಸುಖವಾಗಿರ್ಬೋದು, ಆದ್ರೆ 40 ದಿವಸ ಒದ್ದಾಡ್ಬೇಕಾಗತ್ತೆ. ಅಂದಾಗಿ ಅಂತ ಶಾರ್ಟ್ ಕಟ್ಟಿನಿಂದ ಬರುವ ಸುಖ ನಮಗೆ ಬೇಡ. ನಾವು ಮತ್ತೆ ಒಳ್ಳೆ ಕೆಲಸ ಮಾಡಿ ಆ ಒಳ್ಳೆ ಕೆಲಸಕ್ಕೆ ಏನ್ ಫಲ ಸಿಗುತ್ತೋ ಅದರಿಂದ ನಮ್ಮ ಬಿಡುಗಡೆಯ ದಾರಿಯನ್ನ ಪಡ್ಕೊಳ್ಳೋಣ ಅಂತ ಹೇಳಿ ತೀರ್ಥಗಳಲ್ಲೆಲ್ಲ ಮುಳುಗಿ ಕಾಶಿ ಕನ್ಯೆಯಾದಂತಹ ಆ ಉಲೂಪಿ ಸೀದಾ ಯಾರು ಅಂಬೆ, ಉಲೂಪಿ ಅಂತೇನೆ ಅಂಬೆ ಸೀದಾ ಅದು ಈ ಗುಹೆ ಅಂತ ಬಂದದ್ದಕ್ಕೆ ನಂಗೆ ಅಂಬೆ ಇದು ಉಲೂಪಿ ನೆನಪಾಯ್ತು. ಸೀದಾ ರಾಮಹ್ರದ ಒಂದು ವಿಶಿಷ್ಟವಾದ ತೀರ್ಥ, ಅಲ್ಲಿಗೆ ಬಂದು ಅವಳು ಆಶ್ರಮದಲ್ಲಿ ವಾಸ ಮಾಡ್ತಾಳೆ. ಆಪ್ಲಾವಯತ ಗಾತ್ರಾಣಿ, ಶರೀರವನ್ನ ಅಂದ್ರೆ ಅವಗಾಹನ ಸ್ನಾನ, ಮುಳುಗಿ ಸ್ನಾನ ಮಾಡುವುದು ವಿಶೇಷ. ತೀರ್ಥದಲ್ಲಿ ಯಾವತ್ತೂ ಕೂಡ ಅಲ್ಲೋಗಿ ತಂಬಿಗೆ ಎಲ್ಲ ಹಾಕೊಳ್ಳೋದಲ್ಲ. ಆದ್ರೆ ಅಂದ್ರೆ ತುಂಬಾ ಡೀಪ್ ಇದೆ, ಕಷ್ಟ ಆಗುತ್ತೆ ಅಂದ್ರೆ ಮಾಡಬಾರ್ದು. ಇಲ್ಲ ಅಂದ್ರೆ ಸಾಮಾನ್ಯ ಕೈ ಹಿಡಿಲಿಕ್ಕೆ ಜಾಗ ಇದೆ ಅಥವಾ ಯಾರಾದ್ರೂ ಹಿಡ್ಕೊಳ್ಳಿಕ್ಕಿದ್ದಾರೆ ಅಂದ್ರೆ ಮುಳುಗು ಹಾಕಿ ಸ್ನಾನ ಹಾಕುವುದು ಹೆಚ್ಚು ದೇಹಕ್ಕೆ ಹಿತ. ದೇಹಕ್ಕೆ ಆರೋಗ್ಯದ ದೃಷ್ಟಿಯಿಂದಲೂ ಹಿತ ಮತ್ತು ಆಧ್ಯಾತ್ಮಿಕವಾಗಿಯೂ ಕೂಡ ಮುಳುಗು ಹಾಕುವಾಗ ಆಗುವ ಒಂದು ಪ್ರಾಣಶಕ್ತಿಯ ಧಾರಣೆ ಅದು ತಲೆ ಮೇಲೆ ಹಿಂಗೆ ಎತ್ತಿ ಹಾಕೊಳ್ಳೋದ್ರಲ್ಲಿ ಏನಿಲ್ಲ. ಇನ್ನು ಕೆಲವರಂತೂ ಬಾತ್ರೂಮ್ ಅಲ್ಲಿ ಸ್ನಾನ ಮಾಡಿ ಅಲ್ಲಿ ಹೋಗಿ ಪ್ರೋಕ್ಷಣೆ ಮಾಡ್ಕೊಂಡು ಎದ್ದು ಬರ್ತಾರೆ. ಒಂದರ್ಥದಲ್ಲಿ ಕ್ಲೀನು ಅಂತ ಹೇಳ್ಬೇಕು, ಆದ್ರೆ ಆ ನೀರು ಮತ್ತೆ ಬರುದು ಇಲ್ಲಿಗೇನೆ. ಇವ್ನು ಅಲ್ಲೇನು ಸ್ನಾನ ಮಾಡಿ ಅದೇನು ಇಲ್ಲಿ ಆದ್ರೆ ಸ್ನಾನ ಹಾಕದೆ ಸ್ನಾನ ಏನು, ಎಲ್ಲಾ ಕಾಶಿ, ಗಂಗೆ, ಪ್ರಯಾಗ, ಕೇದಾರ ಎಲ್ಲಿ ಹೋದ್ರು ಎಲ್ಲಾ ನೀರು ಬಂದು ಸೇರುದು ವಾಪಸ್ ನೀವು ಎಲ್ಲಿ ಸ್ನಾನ ಮಾಡಿದ್ರು ಅದೇ ಜಾಗಕ್ಕೆ ಬಿಡ್ತಾರೆ. ಅವ್ರು ಎಲ್ಲೂ ಅಲ್ಲಿಗೆ ಡ್ರೈನೇಜ್ ಸಿಸ್ಟಮ್ ಯಾವುದನ್ನು ಪ್ರತ್ಯೇಕ ಇಟ್ಟಿಲ್ಲ. ಅಷ್ಟಕ್ಕೆ ಇಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲರ ಮನೆ ನೀರು ಅಲ್ಲೇ ಬಂದು ಬಿಡುದು. ನಾವು ಅನ್ಕೊಳ್ತೀವಿ ಅಷ್ಟೇ, ನಮ್ಮ ಶ್ರದ್ಧೆ ದೊಡ್ಡದು. ಅಲ್ಲಿ ಸ್ನಾನ ಮಾಡುದು ಅಂದ್ರೆ ಆ ತೀರ್ಥ ದೇವತೆ ಇದ್ದೇ ಇರ್ತಾಳ, ಅವಳೇನು ಹೊರಟೋಗುದಿಲ್ಲ. ಆದ್ರೆ ನಮ್ ಜವಾಬ್ದಾರಿ ನಾವು ನಿರ್ವಹಿಸ್ತಾ ಇಲ್ಲ ಅನ್ನೋ ದೋಷನೂ ನಮ್ಗಿದೆ. ನಾವ್ ಅಲ್ಲಿ ಹೋದಾಗ ನೀವು ಡೈರೆಕ್ಟ್ ಅದರಲ್ಲೇ ಸ್ನಾನ ಮಾಡಿದ್ರು ದೋಷ ಇಲ್ಲ. ಸೋಪ್ ಹಾಕಿ ಸ್ನಾನ ಮಾಡುದು ಅಥವಾ ಸೋಪ್ ಹಾಕಿ ರೂಮಲ್ಲಿ ಸ್ನಾನ ಮಾಡದೆ ಅಂತ ಫ್ರೆಶ್ ಅಂತ ಅನ್ಕೊಳ್ಳೋದು, ಅದು ಸ್ನಾನದ ಬಂದು ಬಿದ್ದಿದ್ ಮತ್ತೆ ಅದೇ ಕೊಳಕೆ ಆಗಿ ನೀರು ಹಾಳಾಗುತ್ತೆ. ಆದ್ರಿಂದಾಗಿ ಅವಳು ಆ ಅವಗಾಹನ ಸ್ನಾನವನ್ನು ಮಾಡಿ ಆಪ್ಲಾವಯತ ಗಾತ್ರಾಣಿ ವ್ರತದಲ್ಲಿ ಇದ್ದು, ಅಂದ್ರೆ ಒಂದೊಂದು ಊರಿಗೆ ಹೋದಾಗ 1.5 ದಿವಸ ಉಪವಾಸ ಇರಬೇಕು, ಅರ್ಧ ದಿವಸ ಉಪವಾಸ ಇರಬೇಕು, ಹೀಗೆಲ್ಲ ಕೆಲವು ನಿಯಮ ಇದೆ ಆಯಾ ತೀರ್ಥಕ್ಷೇತ್ರಗಳಲ್ಲಿ. ಆ 3 ಹೊತ್ತು ಸ್ನಾನ ಮಾಡಬೇಕು, ಅಲ್ಲೇ
ನದಿ ತೀರದಲ್ಲೇ ಕೂತು ಅನುಷ್ಠಾನ ಜಪ ಮಾಡಬೇಕು. ಅಲ್ಲಿ ಬಿಟ್ಟು 1 ನಿಮಿಷ ಬಂದು ಹೋಗಿ ಆಮೇಲೆ ಯಾವ್ದ್ಯಾವ್ದೋ ಶಾಪಿಂಗ್ ಮಾಲ್ಗಳಿಗೆಲ್ಲ ಹೋಗಿ ಆಮೇಲೆ ಬಂದು ಮತ್ತೆ ಸಂಜೆ ಆರತಿಗ ಬಂದಾಗ ಒಂದು ಫೋಟೋ ತೆಕ್ಕೊಂಡು ಬಂದ್ರೆ ಅದು ಗಂಗಾ ಆರತಿ ಕಾರ್ಯಕ್ರಮ ಆಗುದಿಲ್ಲ. ಅಲ್ಲೇ ತೀರದಲ್ಲೇ ವಾಸ ಮಾಡಬೇಕು. 1 ದಿವಸವೋ 2 ದಿವಸವೋ ಅಲ್ಲೇ ಅಡಿಗೆ ಮಾಡಿ ಅಲ್ಲೇ ದೇವರ ನೈವೇದ್ಯ ಮಾಡಿ, ಯಾರಾದ್ರೂ ಅತಿಥಿಗಳು ಅಂದ್ರೆ ನಮಗೆ ತಿಳಿಯದೇ ಇದ್ದವರು ಅತಿಥಿಗಳಾಗಿ ಸಿಕ್ಕಿದಾಗ ಒಬ್ಬರಿಗೆ ಇಬ್ಬರಿಗೆ ಊಟ ಹಾಕಿ ಆ ನಂತರ ನಾವೆಲ್ಲ ಬಂಧುಗಳ ಜೊತೆಗೆ ಕೂತು ಊಟ ಮಾಡ್ಬೇಕು ಅಂತಿರುದು. ಹೋಗುದಂತೂ ನಾವು ವಾಹನದಲ್ಲಿ ಆಕಾಶದಲ್ಲೂ ಎಲ್ಲೋ ಹೋಗ್ತೇವೆ. ಹೋದ್ಮೇಲಾದ್ರೂ ಕನಿಷ್ಠ ಪಕ್ಷ ಅಲ್ಲಿ ನಾವು ಅದರ ಯಾವ ಕ್ಷೇತ್ರಕ್ಕೋಸ್ಕರ ಹೋಗಿದ್ದೇವೋ ಅಲ್ಲಿ ಕಾಲ ಕಳಿಬೇಕು. ನಾವು ಅಲ್ಲಿ ಕಳೆಯೋದು 2 ನಿಮಿಷ ಅಷ್ಟೇ. ಅಲ್ಲಿಗೊಂದು ಫೋಟೋ ತೆಗೆದ್ರೆ ಮುಗಿದೋಯ್ತು. ನಾವು ಅಲ್ಲಿ ಇದ್ದೀವಿ ಅಂತ ನಾಳೆದು ತೋರಿಸ್ಲಿಕ್ಕೆ ಒಂದು ಸ್ಟೇಟಸ್ ಸಿಗ್ಬೇಕಲ್ಲ. ಇಲ್ಲ ಅಂದ್ರೆ ಬೇಕಾದ ಸ್ಟೇಟಸ್ ಇರ್ಲಿಲ್ಲ ಅಂದ್ರೆ ಯಾರು 90% ಫೋಟೋ ಕಮ್ಮಿ ಆಗ್ತಿತ್ತು. ಎಲ್ಲೋ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಲಿಕ್ಕಿದೆ ಅನ್ನೋ ಕಾರಣಕ್ಕೋಸ್ಕರ ತೆಗೆದಿಟ್ಕೊಳ್ತಾರೆ. ಹಿಂದೆ ಎಲ್ಲ ಒಂದು ಫೋಟೋ ತೆಗಿಬೇಕು ಅಂದ್ರೆ ಎಷ್ಟು ಯೋಚನೆ ಮಾಡ್ತಿದ್ವಿ ನಾವು. ಒಂದು ರೀಲ್ ಹಾಳಾಗುತ್ತೆ, ಒಂದು ಆ ಸ್ಪೇಸ್ ಹಾಳಾಗುತ್ತೆ, ಅದ್ರಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಯೋಚನೆ ಮಾಡಿ ಅದು ಉಳಿಸ್ಕೊಳ್ಳೋಂಥದ್ದಾದ್ರೆ ಮಾತ್ರ. ಅದ್ರಲ್ಲಿ ಎಲ್ಲೋ ಒಂದು ಹಾಳಾಯ್ತು ಅಂದ್ರೆ ತೆಗೆಯುವಾಗ ಕ್ಲೀನ್ ಆಗ್ಲಿಲ್ಲ ಅಂದ್ರೆ ನೋಡು ಎಷ್ಟು ಹಾಳು ಮಾಡಿದ್ದು, ಒಂದು ಫೋಟೋ ಹಾಳಾಯ್ತು ಅಂತ ಬೈತಿದ್ವಿ. ಈಗ ನಗು ಬರುತ್ತೆ. ಅದನ್ನೆಲ್ಲ ಆ 36 ಫ್ಲಾಶ್ಗಳಾಗಿ ಅದನ್ನ ತೆಗ್ದಿಡ್ಬೇಕು, ಅದನ್ನ ತೆಗ್ದಿಟ್ಟು ಕ್ಲೀನ್ ಮಾಡ್ಬೇಕು. ಅದ ಒಳಗೆ ಮತ್ತೆ ಅದರ ರೀಲ್ ತೆಗ್ದಿಟ್ರೆ ಇನ್ನೊಂದ್ಸಲ ಬೇಕು ಅಂದ್ರೆ ಅದನ್ನೇ ತೆಗ್ದು ಹಾಕ್ಲಿಕ್ಕೆ ಆಗುತ್ತೆ. ಈ ತರ ಈಗದ ಹಾಗೆ ಕಾಪಿ ಪೇಸ್ಟ್ ಎಲ್ಲ ಇರ್ಲಿಲ್ಲ. ಅವನು ಒಂದ್ಸಲ ಹಾಕಿದ್ರೆ ಮತ್ತೆ ಫೋಟೋ ತೆಗಿಬೇಕು ಅಂದ್ರೆ ಆ ರೀಲ್ ತಗೊಂಡು ಕೊಡ್ಬೇಕು. ಅವನಿಗೆ ಕೊಟ್ರೆ ಅವನು ಮತ್ತೊಂದ್ ಸರ್ತಿ ಅದನ್ನ ಕ್ಲೀನ್ ಮಾಡಿ ಹಾಕಿ ತೆಕ್ಕೊಡ್ತಾನೆ. ಎಷ್ಟೆಷ್ಟೋ ಹಳೇದೆಲ್ಲ ಸಿಕ್ತಿತ್ತು ಅವಾಗ. ಆದ್ರೆ ಅದು ಹಾಳಾಗುವ ಟೈಮು ಸ್ವಲ್ಪ ದೀರ್ಘ ಇರ್ತಿತ್ತು. ಈಗ ನಮ್ದು ಇದು ಏನು ಡಿಜಿಟಲ್ ಆದ್ಮೇಲೆ 1 ನಿಮಿಷಕ್ಕೆ ಫೋಟೋ ಬರುತ್ತೆ, 1 ನಿಮಿಷಕ್ಕೆ ಫೋಟೋ ಹೋಗುತ್ತೆ ಕೂಡ. ಎರೇಸ್ ಆಯ್ತು ಅಂದ್ರೆ ಮುಗೀತು ಕತೆ. ಅದರಿಂದಾಗಿ ಅದರ ಲಾಭ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗನೆ ನಷ್ಟವಾಗುವಂತಹ ಸ್ಥಿತಿಯೂ ಇದೆ. ಕಿಮರ್ಥಂ ಕ್ಲಿಶ್ಯಸೆ ಭದ್ರೆ. ಆ ತೀರ್ಥಕ್ಷೇತ್ರಕ್ಕೆ ಹೋದಾಗ ಒಂದು ಕಡೆ ಯಾರೋ ಒಬ್ಬ ಸಜ್ಜನ, ಅವಳು ಮುಳುಗು ಹಾಕ್ತಾಳೆ, ಬಂದು ದೇವರಿಗೆ ನಮಸ್ಕಾರ ಮಾಡ್ತಾಳೆ, ಮತ್ತೆ ಅದೇ ಒದ್ದೆಯಲ್ಲಿ ಪ್ರದಕ್ಷಿಣೆ ಹಾಕಿ ಮುಗಿಸಿ ಆದ್ಮೇಲೆ ಒಣಗ್ತಾ ಇದೆ ಅಂತ ಅನ್ಸಾಗ ಮತ್ತೆ ನೀರಿಗೆ ಹೋಗ್ತಾಳೆ, ಮತ್ತೆ ಸ್ನಾನ ಮಾಡ್ತಾಳೆ, ಮತ್ತೆ ಬರ್ತಾಳೆ. ನೋಡ್ತಾ ಇದ್ದ ಒಬ್ಬ ಕೇಳ್ದ, ಯಾಕಮ್ಮ ಇಷ್ಟು ಕಷ್ಟಪಟ್ಟು ವ್ರತದಲ್ಲಿ ನಿನ್ನನ್ನ ನೀನು ದಂಡನೆ ಮಾಡ್ಕೊಳ್ತಾ ಇದ್ದಿ, ಏನಾಯ್ತು ಸತ್ಯ ಹೇಳು. ಸೇನಾಂ ಅಥಾಬ್ರವೀದ್ ರಾಜನ್ ಕೃತಾಂಜಲಿ ಅನಿಂದಿತ. ಆಗ ಸಾ ಏನಾಂ, ಈ ಋತುಜನನ್ನ ಕುರಿತು ಆಕೆ ತನ್ನ ಘಟನೆ ಹಿಂದಿದ್ದೆಲ್ಲ ನಡೆದದ್ದು ಹೇಳ್ತಾಳೆ. ಭೀಷ್ಮನಿಂದ ರಾಮನೂ ಸೋತು ಹೋದ, ನನಗೆ ರಾಮನಿಂದಾದ್ರೂ ನ್ಯಾಯ ಸಿಗುತ್ತೆ ಅಂತ ಅನ್ಕೊಂಡೆ, ಅವನೇ ಸೋತು ಹೋಗಿ ನನ್ನ ಕೈಯಲ್ಲಿ ಏನಿಲ್ಲ ಅಂತ ಕೈ ಜೈ ಅಂದ. ಅದರಿಂದಾಗಿ ನಾನು ಭೀಷ್ಮನ ವಿನಾಶಕ್ಕೋಸ್ಕರ ಈ ವ್ರತ ಮಾಡ್ತಾ ಇದ್ದೇನೆ. ಸಾಹಂ ಭೀಷ್ಮ ವಿನಾಶಾಯ ತಪಸ್ತಪ್ಯೆ ಸುದಾರುಣಂ ವಿಚರಾಮಿ ಮಹೀಂ ದೇವಿ ಯಥಾ ಹನ್ಯಾಮಿ ಅಹಂ ನೃಪಂ. ಯಾವ ರೀತಿಯಿಂದ ನನಗೆ ಆ ರಾಜನನ್ನ ಕೊಲ್ಲುವುದಕ್ಕೆ ಬೇಕಿರುವ ತಾಕತ್ತು ಸಿದ್ಧಿ ಆಗುತ್ತೋ ಅಲ್ಲಿ ತನಕನೂ ನಾನು ಈ ನನ್ನ ವ್ರತವನ್ನ ಬಿಡುವುದಿಲ್ಲ. ಏತದ್ ವ್ರತಫಲಂ ದೇವಿ ಪರಂ ಅಸ್ಮಿನ್ ಯಥಾ ಹಿಮೆ ತಥೋಬ್ರವೀತ್ ಸಾಗರಗ ಜಿಹ್ಮಂ ಚರಸಿ ಭಾಮಿನಿ ನೈಷಕಾಮೋ ಅನವದ್ಯಾಂಗಿ ಶಕ್ಯ ಪ್ರಾಪ್ತುಂ ತ್ವಯಾನಲೆ. ಅವನು ಎಚ್ಚರಿಸ್ತಾನೆ, ನಿನ್ನ ಉದ್ದೇಶ ನಿನ್ನ ಬಯಕೆ ಏನೇ ಇರಬಹುದು, ಆದ್ರೆ ಇದು ಜಿಹ್ಮಂ ಚರಸಿ, ತಪ್ಪು ಮಾಡ್ತಾ ಇದ್ದೆ ಹೆಣ್ಮಗಳೇ. ಜಿಹ್ಮಂ ಚರಸಿ ಭಾಮಿನಿ ನೈಷಕಾಮೋ ಅನವದ್ಯಾಂಗಿ, ಇದು ಬಯಸ್ಬೇಕಾದ ಕಾಮನೆ ಅಲ್ಲ. ಇಷ್ಟು ಕಷ್ಟಪಟ್ಟು ದೇಹವನ್ನ ದಂಡಿಸಿ ಆತ್ಮ ಸಾಕ್ಷಾತ್ಕಾರಕ್ಕೆ ಕೇಳ್ಕೊಳ್ಬೇಕಾದ ಜಾಗದಲ್ಲಿ ಯಾರೊಬ್ಬನ ಕೊಲೆಯನ್ನು ಬಯಸ್ತಾ ಇದ್ಯಲ್ಲ ತಾಯಿ, ಇದು ಬೇಡ, ಇದು ನಿನಗೆ ಹಿತ ಅಲ್ಲ. ಅದೆಲ್ಲ ಸಾಧನೆ ಮಾಡಬೇಕಾದ್ರೆ ಮೊದಲು ನನ್ಗೆ ಈ ಕೋಪ ತಗ್ಬೇಕು, ಅದು ಸಾಧನೆ ಆಮೇಲೆ ಮತ್ತೆ ಮಾಡಬಹುದು. ಇದು ತಗ್ಗದೇ ಇದ್ರೆ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರಾದ್ರೂ ನಮ್ಮ ತಪ್ಪನ್ನ ಎತ್ತು ತೋರಿಸಿದ್ರೆ ಅವರ ತಪ್ಪು ಎತ್ತಿ ತೋರಿಸೋ ತನಕ ನಿದ್ದೆ ಬರಲ್ಲ. ಯಾರಾದ್ರೂ ಒಬ್ರು ಬೈದ್ರೆ ಅವ್ರು ವಾಪಸ್ ಬೈದು ಅವ್ರು ತಲೆ ತಗ್ಗಿಸೋ ತನಕ ಸಮಾಧಾನ ಆಗಲ್ಲ. ಹಾಗೆ ಇವಳು ನನಗೆ ಹೇಳ್ತಾಳೆ, ನನ್ನ ಕೋಪ ಅವನನ್ನ ಸಂಹಾರ ಮಾಡೋ ತನಕ ತಗ್ಗಲ್ಲ. ಆದ್ರಿಂದಾಗಿ ಭೀಷ್ಮ ವಿನಾಶಕ್ಕೋಸ್ಕರನೇ ನನ್ನ ಪ್ರಯತ್ನ. ಈ ವ್ರತವನ್ನ ನಾನು ಮಾಡ್ತಾ ಇರುವುದೇ ಅದಕ್ಕೆ. ವ್ರತಸ್ಥಾತ ಶರೀರಂ ತ್ವಂ ಯದಿ ನಾಮ ವಿಮೋಕ್ಷಸಿ ನದಿ ಭವಿಷ್ಯಸಿ ಶುಭೆ ಕುಟಿಲಾ ವಾರ್ಷಿಕೋದಕ. ಅವನು ಹೇಳ್ತಾನೆ, ನೀನ್ ಎಷ್ಟೇ ಕಷ್ಟಪಟ್ಟು
ಈ ಈ ಭೀಷ್ಮನನ್ನ ವಿನಾಶ ಮಾಡುವುದಕ್ಕೋಸ್ಕರನೇ ದೇಹ ದಂಡನೆ ಮಾಡ್ತಾ ಈ ವ್ರತದಲ್ಲಿ ನೀನು ಜೀವ ಬಿಟ್ರೆ, ವ್ರತಸ್ಥಾಹಿ ಯದಿ ಶರೀರಂ, ವ್ರತದಲ್ಲಿಯೇ ಇದ್ದುಕೊಂಡು ಈ ಶರೀರವನ್ನು ತೊರೆದೇ ಆದರೆ ನೀನೊಂದು ನದಿಯಾಗಿ ಹರಿಯಿತಿ ಇದೇ ಜಾಗದಲ್ಲಿ. ಆದ್ರೆ ಆ ನದಿ ಏನು ಅಂದ್ರೆ ಕುಟಿಲ, ನೆಟ್ಟಗಿಲ್ಲ, ತೊಟ್ಟಗೆ ಹೋಗ್ತಾ ಇರುತ್ತೆ. ಆಮೇಲೆ ವಾರ್ಷಿಕೋದಕ, ವರ್ಷಕ್ಕೊಂದ್ಸಲ ಮಾತ್ರ ನೀರು ತುಂಬುತ್ತೆ ಆ ನದಿಯಲ್ಲಿ, ಬೇರೆ ಟೈಮಲ್ಲಿ ನೀರೇ ಇರಲ್ಲ. ಅಂತ ನದಿಯಾಗಿ ನೀನು ದುಸ್ತೀರ್ಥ, ಇಲ್ಲಿ ಸ್ನಾನ ಮಾಡಿದವರಿಗೆ ಸದ್ಗತಿ ಆಗಲ್ಲ, ಕೋಪ ಜಾಸ್ತಿ ಆಗುತ್ತೆ, ಸೇಡು ಜಾಸ್ತಿ ಆಗುತ್ತೆ, ಸಿಟ್ಟು ಜಾಸ್ತಿ ಆಗ್ಬಿಡುತ್ತೆ. ದುಸ್ತೀರ್ಥ ನತು ವಿಜ್ಞೇಯ ವಾರ್ಷಿಕಿ ನಷ್ಟ, ನೀನ್ ಎಲ್ಲಿ ಇದ್ದಿ ಅನ್ನುವುದೇ ಬಹಳ ಜನ ಗೊತ್ತ. ನಾಷ್ಟ ಮಾಸಿಕಿ, ಬಹಳ ಮಾಸಗಳ ಕಾಲ ನೀನ್ ಇರುವುದಿಲ್ಲ. ಬಂದಾಗ ಯಾವುದೋ ಒಂದು, ಕೆಲವರಿಗೆಲ್ಲ ಹೊಸ್ತೇನೋ ಬಂತು ಅಂತಂದ್ರೆ ಅದು ಭಾರಿ ವಿಶೇಷ ಅಂತಲ್ಲ, ಅವ್ರಿಗೆ ಏನೊಂದು ಗೊತ್ತಿಲ್ಲ ವಿಷಯ. ಯಾವುದೋ 2 ತಿಂಗಳಲ್ಲಿ ಭಾರಿ ನದಿ ಬಂತು ಅಂತ ಬಹಳ ದೊಡ್ಡ ರೀತಿಯಲ್ಲಿ ನದಿಯ ಸಂಭ್ರಮವನ್ನು ಆಚರಣೆ ಮಾಡಿ ಅಲ್ಲಿ ಅವರು ಸ್ನಾನಾದಿಗಳನ್ನು ಮಾಡಿದ್ರು ಅವರಿಗೆ ಅದರಲ್ಲಿ ಹಿತ ಇಲ್ಲ. ಇರುವ 2 ತಿಂಗಳಲ್ಲೂ ಕೂಡ ಆ ನದಿಯಲ್ಲಿ ಅತ್ಯಂತ ಭಯಾನಕವಾದ ಗ್ರಾಹಗಳು, ಮೊಸಳೆ, ಕಚ್ಚುವ ಮೀನುಗಳಂತಹ ಜೀವಿಗಳು ಅದರಲ್ಲಿ ಓಡಾಡುತ್ತವೆ. ಭೀಮಗ್ರಾಹವತಿ ಘೋರ ಸರ್ವಭೂತ ಭಯಂಕರಿ ಮಾತಾಮಮ ಮಹಾಭಾಗ ಸ್ಮಯಮಾನೇನ ಭಾಮಿನಿ ಕದಾಚಿದ್ ಅಷ್ಟಮೇ ಮಾಸಿ ಕದಾಚಿದ್ ದಶಮೇ ತಥಾ. 8ನೇ ತಿಂಗಳಿಗೋ 10ನೇ ತಿಂಗಳಿಗೋ ಯಾವಾಗ್ಲೊಮ್ಮೆ ಬರುವ ನೀರು, ಅದರಲ್ಲೆಲ್ಲ ಒಳಗೆ ಅತ್ಯಂತ ಕ್ರೂರವಾದ ಜಂತುಗಳಿಂದ ಕೂಡಿದ್ದಾಗಿ ಬಹಳ ಭಯವನ್ನು ಹುಟ್ಟಿಸುವಂತದ್ದಾಗತ್ತೆ ಅಂತ ಹೀಗೆ ಎಚ್ಚರಿಸ್ತಾರೆ. ಆದ್ರೆ ಅವಳು ಅದನ್ನೆಲ್ಲ ಯಾವುದೂ ತಲೆಗೆ ಹಾಕೊಳ್ಳಿಲ್ಲ. ನನಗೆ ಪತಿತಾ ಪರಿಧಾವಂತಿ ಪುನಃ ಕಾಶಿ ಪತೆ ಸುತ, ಅವಳು ನೆಲದಲ್ಲಿ ಹೊರಳಾಡ್ತಾ ತನ್ನ ಸಿಟ್ಟನ್ನ ತೀರಿಸಿಕೊಳ್ಳಿಕ್ಕಾಗದೆ ಹಾಗೇನೆ ಆ ಭೂ ಪ್ರದೇಶದಲ್ಲಿ ದೇಹವನ್ನ ತೊರೀತಾಳೆ. ಆಗ ನದಿ ರೂಪದಲ್ಲಿ ಆಕೆ ಹರಿದು ಪ್ರಥಿತಾಂಬಾ ಅಂತ ಆ ನದಿಯ ಹೆಸರು, ಪ್ರಥಿತಾಂಬಾ ಅಂತ ಆ ನದಿಯ ಹೆಸರು. ಅಲ್ಲಿ ಗ್ರಾಹ ಬಹುಲ ದುಸ್ತೀರ್ಥ ಕುಟಿಲ ತಥಾ. ಗ್ರಾಹ ಬಹುಲ, ಅತ್ಯಂತ ಕ್ರೂರವಾದ ಜಂತುಗಳಿಂದ ಕೂಡಿದ ನೀರು, ಅಲ್ಲಿ ಇಳಿದವರಿಗೆ ಮತ್ತೆ ಮೇಲೆ ಎದ್ದು ಬರುವುದು ಕಷ್ಟ, ಹಿಡಿದು ತಿಂದು ಹಾಕಿ ಬಿಡುತ್ತೆ ಪ್ರಾಣಿಗಳು. ದುಸ್ತೀರ್ಥ, ಕೆಟ್ಟ ತೀರ್ಥ. ಮತ್ತು ಕುಟಿಲ, ಸುಲಭದಲ್ಲಿ ಯಾರಿಗೂ ಕಣ್ಣಿಗೆ ಕಾಣುವಂತೆ ಇರುವಂತದ್ದಲ್ಲ. ಸಾ ಕನ್ಯಾ ತಪಸಾ ತೇನ ದೇಹಾರ್ಧೇನ ವಿಜಾಯತ ನದೀತ ರಾಜವತ್ಸೇಷು ಕನ್ಯಾ ಚೈವಾ ಭವತ್ತದಾ. ಹೀಗೆ ಆ ತಪಸ್ಸಿನ ತೀವ್ರತೆಯಿಂದ ದೇಹವನ್ನ ತ್ಯಾಗ ಮಾಡಿದ ನದಿಯಾಗಿ ಅರಳಿದ ಆಕೆ ಯಾರಿಗೂ ಉಪಯೋಗಕ್ಕೆ ಬರುವ ತೀರ್ಥವಾಗಿಯೂ ಕೂಡ ಬೆಳೀಲಿಲ್ಲ ಅನ್ನುವಲ್ಲಿಗೆ 186ನೇ ಅಧ್ಯಾಯ ಮುಕ್ತಾಯವಾಯಿತು. ಮುಂದೆ ಮತ್ತೊಂದು ಜನ್ಮದಲ್ಲಿ ಮಹಾದೇವನನ್ನ ತಪಗೈದು ನನಗೆ ಪುಂಸ್ತ್ವ ಬೇಕು, ಅದನ್ನ ನೀನು ಅನುಗ್ರಹಿಸಬೇಕು ಅಂತ ಕೇಳಿ ಆ ಮೂಲಕ ನಾನು ಭೀಷ್ಮನನ್ನ ಕೊಲ್ಲುವುದಕ್ಕೆ ಅನುಕೂಲ ಮಾಡಿಕೊಳ್ತೇನೆ ಅಂತ ಆ ವರವನ್ನ ಪಡೀತಾಳೆ ಅನ್ನುವ ಭಾಗದ ಕಥೆ ಮತ್ತೆ ಮುಂದೆ ಬರುತ್ತೆ. ಅದಕ್ಕೆ ಸರಿಯಾಗಿ ದೃಪದನು ಕೂಡ ಅದೇ ಹೊತ್ತಿಗೆ ತಪಸ್ ಮಾಡ್ತಾ ಇದ್ದಾನೆ. ಅವನು ಕೂಡ ನನಗೊಂದು ಸಂತತಿ, ಗಂಡು ಸಂತತಿ ಬೇಕು ಅಂತ ಕೇಳಿಕೊಂಡಿದ್ದಾನೆ. ಇತ್ತ ರುದ್ರ ನೀನು ಗಂಡು ಆಗಿ ಹುಟ್ಟು ಅಂತ ವರ ಕೊಟ್ಟಿದ್ದಾನೆ. ಇತ್ತ ದೃಪದನಿಗೆ ನಿನ್ಗೊಂದು ಗಂಡು ಮಗು ಹುಟ್ಟತ್ತೆ ಅಂತ ವರ ಕೊಟ್ಟಿದ್ದಾನೆ. ಇದು ಹೇಗೆ ಒಟ್ಟಾಯಿತು ಅನ್ನೋದನ್ನ ಮತ್ತೆ ಮುಂದಿನ ಕಥೆಯಲ್ಲಿ ಹೇಳ್ತಾರೆ. ಮುಂದಿನ ಭಾಗದಲ್ಲಿ ಅದನ್ನ ಸೇರಿದಾಗ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಃ ಸುಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾ ಯದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಶ್ರೀಕೃಷ್ಣಾರ್ಪಣಮಸ್ತು.